ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ನಾನು ನಿಮ್ಮ ಪ್ರಕಾಶ್ ಆರ್ಕೆ. ಇವತ್ತು ನಾನು ಎಲ್ಲಿದ್ದೇನೆಂದ್ರ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು, ಶರಣರು ಹಾಗೂ ಸೂಫಿ ಸಂತರ ನಾಡು, ತೊಗರಿಯ ಕಣಜ, ಸೂರ್ಯನಗರಿ ಕಲಬುರಗಿಯಲ್ಲಿ ನಾವಿದ್ದೀವಿ. ನಾವು ಎಲ್ಲಿದೀವಪ್ಪ ಅಂದ್ರೆ ಕಲಬುರಗಿಯ ಗಬ್ಬೂರ್ ಒಂದು ಗ್ರಾಮದಾಗ ಅದೀವಿ. ಇಲ್ಲಿ ಗಬ್ಬೂರ್ದಾಗ ಒಂದು ಬಸ್ ಸ್ಟಾಪ್ ಐತಿ. ಬರ್ರಿ ಆ ಬಸ್ ಸ್ಟಾಪ್ ಒಳಗ ಹಿರಿಯರು ಕುಂತಾರ, ಬಸ್ ಸಂಬಂಧ ನಿಂತಾರ, ಮತ್ತು ಬಿಸಿಲು ಕಂಡಾಪಡಿ ಐತಿ. ಹಂಗ ಒಂದು ನೆರಳಿಗೆ ನಾವು ನಿಂದು ಅನ್ನೋ ಕಾರಣಕ್ಕೆ ಅವ್ರು ಸುಮ್ಮ ಬಸ್ ಸ್ಟಾಪ್ದಾಗ ಇರ್ತಾರ. ಬರೀ ಕೇಳೋಣ ಅಂತ. ಈಗ ಚುನಾವಣೆ ಬರತೈತಿ, ಈಗ ಇಲೆಕ್ಷನ್ ಬಂತು. ಈಗ ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ಕಾಂಗ್ರೆಸ್ ಅವ್ರು ಆಗ್ಬೇಕು, ಬಿಜೆಪಿ ಅವ್ರು ಆಗ್ಬೇಕು? ಗೊತ್ತಾಗಲ್ರಿ ಸರ್, ಗೊತ್ತಾಗಲ್ರಿ. ಈಗ ಎಲೆಕ್ಷನ್ ಬರತ್ರಿ, ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ನಮ್ಮ ಖರ್ಗೆ ರೀ. ಖರ್ಗೆ ಸಾಹೇಬ್ರು ಆಗ್ಬೇಕು. ಯಾಕೆ ಆಗ್ಬೇಕು ಖರ್ಗೆ ಸಾಹೇಬ್ರು? ಖರ್ಗೆ ಸಾಹೇಬ್ ಎಲ್ಲ ಸರಿಯಾಗಿ ಮಾಡ್ತಾ ನೋಡ್ಕೊತಾನ್ರಿ. ನಮ್ಮ ಖರ್ಗೆ ಅವ್ರ ಹಳೆಯವ್ರು ಬಂದರೆ ಸರಿಯಾಗಿ ರೀ. ನಿಮ್ಮ ಒಲವು ಯಾರ ಮ್ಯಾಗ ಐತ್ರಿ? ಖರ್ಗೆಯವ್ರ ಮ್ಯಾಗ ರೀ. ಖರ್ಗೆ ಮ್ಯಾಗ. ಈಗ ಚುನಾವಣೆ ಬಂತ್ರಿ, ಈಗ ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ಪ್ರಧಾನಮಂತ್ರಿ ಅಲ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವ್ರ ಪ್ರಧಾನಮಂತ್ರಿ ಅದಾರ ಈಗ? ಅವ್ರು ಅದಾರ್ರಿ? ಯಾರು ಆಗ್ಬೇಕ್ರಿ? ಮತ್ತೆ ಎಲೆಕ್ಷನ್ ಬತ್ತ ಮತ್ತೆ ಹೊಳ್ಳಿ ಮತ್ತೆ ಹೆಂಗ್ ನಾವ್ ಹೆಂಗ್ ಹೇಳಿ ಬರ್ತಾರೆ, ಅವ್ರು ಯಾರು ಗೆದ್ದವ್ರು ಹಾಕ್ಬೇಕ್ರಿ. ಬಸ್ ಸ್ಟಾಪ್ದಾಗ ಈಗ ಮಾತಾಡಿದ್ವಿ. ಈಗ ಬಸ್ ಸ್ಟಾಪ್ ಇಂದ ಅಲ್ಲಿ ಗಿಡದ ತೆಳಗ ಕುಂತಾರ ಒಂದ್ ಸ್ವಲ್ಪ ಮಂದಿ. ಕಂಡಾಪಟ್ಟಿ ಬಿಸಿಲೈತಿ, ಬೇನ್ ಗಿಡ ಬಹಳ ತಂಪ ಅನ್ನೋ ಒಂದು ಕಾರಣಕ್ಕೆ ಬೇನ್ ಗಿಡ ತೆಳಗ ಕುಂತಾರ. ಒಂದ್ 4 ಮಂದಿ ಹಿರಿಯರು ಕುಂತಾರ, ಯುವಕರು ಕುಂತಾರ. ಹೋಗೋದು ಕೇಳುಣ್ರಿ ಅವ್ರ ಅಭಿಪ್ರಾಯ ಏನು ಅನ್ನುವಂಥದ್ದು. ಇಲೆಕ್ಷನ್ ಹೆಂಗ್ ನಡೆದೈತಿ ಈಗ ನಾವು ಸಿಟಿಯಾಗಿ ಕೇಳಿವಿ, ಈಗ ಹಳ್ಳ್ಯಾಗ ಯಾವ ತರ ಇಲೆಕ್ಷನ್ ನಡೆದೈತೆ ಅನ್ನುವಂಥದ್ದು ಕೇಳುನು. ನಮಸ್ಕಾರ ಯಜಮಾನ್ರಿ. ನಮಸ್ಕಾರ ರೀ. ಈಗ ಇಲೆಕ್ಷನ್ ಬಂದೈತ್ರಿ, ಈಗ ಹೆಂಗ್ ನಡೆದ ಊರಾಗ ಇಲೆಕ್ಷನ್ ರೀ? ಇನ್ನ ಏನ್ ಪ್ರಚಾರ ಅದು ನಡೆದಿಲ್ರಿ. ಇನ್ನ ಪ್ರಚಾರ ನಡೆದಿಲ್ಲತ್ರಿ. ಈಗ ಖರ್ಗೆ ಸಾಹೇಬ್ರು ಕಳೆದ ಬಾರಿ ಸೋತಿದ್ರು. ಈಗ ಅವ್ರ ಹಳೆಯರು ಕೊಟ್ಟಿರ ಟಿಕೆಟ್, ಮತ್ತೆ ಈ ಕಡೆ ಬಿಜೆಪಿಲಿಂದ ಉಮೇಶ್ ಜಾಧವ್ ಅವ್ರು ನಿಂತಾರ. ಯಾರು ಗೆಲ್ಬೋದ್ರಿ ಈಗ? ಈಗ ಯಾರು ಏನ್ ಹೇಳಕ್ ಬರಂಗಿಲ್ರಿ. ನೋಡ್ರಿ ನಮ್ಮ ಮುಂದಿಂದು ದೇವ್ರಾಟ, ಯಾರು ಬರ್ತಾರ ಹಂಗ ನಿಮ್ಮ ವಿಚಾರ ಏನ್ ಇಟ್ಕೊಂಡ್ ಕೂತೀರಿ ಮತ್ತೆ ಈ ಸಲ ಇಲೆಕ್ಷನ್ಗೆ ರೀ? ಏನ್ರಿ ನೋಡ್ರಿ ಯಾರ್ಯಾರು ಬರ್ತಾರ ಏನೇನಿಲ್ಲ ನೋಡ್ರಿ, ಎಲ್ಲಾರು ಸರಿ ನಡೆಯದ್ರಿ ಅದು. ಈಗ ಕಳೆದ ಬಾರಿ ಖರ್ಗೆ ಸಾಹೇಬ್ರು ಸೋತಿದ್ರು MP ಗೆ. ಈಗ ಅವರ ಹಳೆಯರಿಗೆ ಟಿಕೆಟ್ ಕೊಟ್ಟಾರ. ಈ ಕಡೆ ಬಿಜೆಪಿಲಿಂದ ಉಮೇಶ್ ಜಾಧವ್ ಅವರು ಕಳೆದ ಬಾರಿ ಗೆದ್ದಿದ್ರು ಖರ್ಗೆ ಸಾಹೇಬ್ರ ಅಪೋಸಿಟ್, ಮತ್ತೆ ಹೊಳೆ ಅವ್ರಿಗೆ ಕೊಟ್ಟಾರ ಬಿಜೆಪಿದವ್ರು ಟಿಕೆಟ್. ಈಗ ಹೆಂಗ ಯಾರು ಗೆಲ್ಬೋದು ಈಗ ನಿಮ್ಮ ಪ್ರಕಾರ? ಬಿಜೆಪಿ ಬರ್ತಾರೆ, ಬಿಜೆಪಿ ಮಾಡ್ತೇವೆ ನಾವು. ಯಾವ ಕಾರಣಕ್ಕೆ ಬಿಜೆಪಿ ಮಾಡ್ತೀರಿ? ಬಿಜೆಪಿ ಪಾರ್ಟಿ ಚಲೋ ಅದ ರೀ, ಮುಂದೆ ಸರ್ಕಾರ ಚಲೋ ಅದ. ಮುಂದೆ ಮೋದಿ ಬಂದ್ರೆ ಎಲ್ಲ ದೇಶ ಚಂದ ನಡೀತದ ಅಂತ ಮಾಡ್ತೇವ್ರಿ. ಈ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳು ಕೊಟ್ಟರಲ್ರಿ? ಎಲ್ಲ ಗ್ಯಾರಂಟಿ ಮಾಡ್ತಾವ, ಎಲ್ಲ ಕಟ್ಟಾಗ್ತಾವ್ರಿ. ಆತ ಒಂದು 5 ವರ್ಷ ಹೋಗತನ ಕಟ್ಟಾಗ್ತಾವ, ಏನು ಉಳಿಯಲ್ರಿ. ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡಂತಾರ ಕರೆಂಟ್ ಬಿಲ್. ಅದೇ ಕೊಡ್ಲಾಕತ್ತಾರಿ. ಗ್ಯಾರಂಟಿ ಕೊಟ್ರೆ ಮಾಡ್ತಾರ. ಈಗ ಅನುಕೂಲ ಆಗೈತೆ ಇಲ್ರಿ? ಮತ್ತದು ಅನುಕೂಲ ಅದ ರೀ. ಈಗ ಅನುಕೂಲ ಆಗೈತೆ, ಗ್ಯಾರಂಟಿದಿಂದ ಅನುಕೂಲ ಆಗೈತಿ. ಅನುಕೂಲ ಆಗ್ಯದ. ಮತ್ತೆ ಆದ್ರೂ ನೀವು ಬಿಜೆಪಿಗೆ ಹಾಕ್ತೇನೆ ಅನ್ನತ್ತೀರಿ ಓಟ? ಬಿಜೆಪಿ ಆಯ್ತು, ನಾವು ಪೈಲೆ ಹಿಡಿದು ಬಿಜೆಪಿ ಆಯ್ತು, ಬಿಜೆಪಿ ಹಾಕ್ತೇವ್ರಿ. ಈ ಖರ್ಗೆ ಸಾಹೇಬ್ರು ಲಾಸ್ಟ್ ಟೈಮ್ ಅವ್ರು ಸೋತಿದ್ರು, ಈ ಸಲ ಅವ್ರು ನಿಂತಿಲ್ಲ. ಯಾವ ಕಾರಣಕ್ಕೆ ನಿಂತಿಲ್ಲ ಅನ್ಸುತ್ತೆ ನಿಮಗದ? ನಿಂತರ ಪಾರ್ಟಿ ಎರಡು ಅವ ನಿಂದಿರ್ತಾವ್ರಿ, ಹಂಗೇನಿಲ್ಲ. ಅಂದ್ರೆ ನಾವು ಹಾಕೋದು ಬಿಜೆಪಿ ರೀ. ಮುಂದೆ ಮೋದಿ ಇದ್ರೆ ಸರಿಯಾಗಿ ಸರ್ಕಾರ ಪೂರ ಚಂದ ನಡೀತದೆ ದೇಶ. ಸರ್ ಇದಾವ್ ಸರ್ ನಿಮ್ದ? ಇದೇವ್ರಿ. ಈಗ ಇಲೆಕ್ಷನ್ ಹೆಂಗ್ ನಡೆಯುತ್ತೆ ನಿಮ್ಮ ಊರಾಗ್ರಿ? ನಡ್ದಲ್ರಿ, ಪ್ರಚಾರ ಮಾಡ್ಲಕತ್ತಾರ. ಪ್ರಚಾರ ಮಾಡತ್ತಾರ. ಯಾರ ಗೆಲ್ಬೋದು ಅಂತ ಅನಿಸ್ತೈತಿ ನಿಮ್ಮ ಊರಾಗ? ಏನ್ ನಮ್ಮ ಊರಾಗ ಏನ್ ಹೇಳಪ್ಪಲ್ಲ ಇಲ್ರಿ. ಈಗ ನಮ್ಮ ಮನಸ್ಸು ನಮಗೆ ಗುರ್ತಾಗಂಗಿಲ್ಲ, ಯಾವಾಗ ಹೊಳತದೇನು. ಈಗ ಅದ್ರ ಮುಂದಿಂದ ಹೆಂಗ್ ಹೊಳತೈತಿ? ಯಾವ ಕಾರಣಕ್ಕೆ ಹೊಳತೈತಿ? ಹೊಳತದ್ರಿ ಯಾವ ಬಗ್ಗೆ ಏನ ಅದು ಏನ್ ನಾವು ಟೈಮ್ ಸರಿಯಾಗಿತ್ತು ಅಂದ್ರೆ ಯಾವ ಟೈಮ್ ಸರಿಯಾಗದ ಆ ಕಡೆ ಹೊಳತದ. ಈಗ ಟೈಮ್ ಹೆಂಗ್ ನಡೆದ್ರಿ? ಈಗ ಸರಿಯಾಗದ ಬಿಡ್ರಿ, ಖರ್ಗೆ ಸಾಹೇಬ್ ಚಲೋ ಅದ. ಖರ್ಗೆ ಸಾಹೇಬ್ರಿಗೆ ಈಗ ಹೋದ ಸತಿ ಅವರು ಸೋತಿದ್ರು, ಈ ಸಲ ಅವ್ರು ನಿಂತಿಲ್ಲ. ಈಗ ಏನೇ ಅಲ್ಲಿ ಕಾಂಗ್ರೆಸ್ ಬಂದಿದ್ಕ ಎಲ್ಲ ಹೆಣ್ಮಕ್ಳಿಗೂ ಅನುಕೂಲ ಆಗ್ಯದ, ಎಲ್ಲರೂ ಅನುಕೂಲ ಮಾಡ್ಯಾರ. ಖರ್ಚಿಗೆ ದುಡ್ಡು ಹಾಕ್ಲಿಕತ್ತಾರ, ತಿರ್ಗಾಡ್ಲಕ್ಕ ಬಸ್ ಫ್ರೀ ಬಿಟ್ಟಾರ, ಅಂತೂ ಗುಣ ಮಾಡ್ಯಾರ. ಈಗ ಇಲ್ಲಿ ಕೆಲವ್ರು ಅಂತಾರೆ, ಈಗ ನಿಮ್ಮ ಊರನವ್ರೆ ಈ 5 ಗ್ಯಾರಂಟಿದಿಂದ ಸರಿಯಾಗಿ ನಮಗ ಲಾಭ ಆಗಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಲಾಭ ಆಗ್ಯದ್ರಿ, ಲಾಭ ಆಗ್ಲಾರ್ದೆ ಹಂಗ್ರಿ? ಲಾಭ ಆಗ್ಯದಲ್ರಿ. ಈಗ ಏನು 1 ರೂಪಾಯಿ ಇಲ್ಲಾರ್ದೆ ಬಸ್ಸಿಗೆ ತಿರ್ಗಾಡ್ಲಕತ್ತಾರ ಎಲ್ಲಾ ಜನರು, ಹೆಣ್ಮಕ್ಳು. ಮತ್ತೆ ಹೆಂಗ್ ಲಾಭ ಆಗಿಲ್ರಿ ಅದು? ಕೆಲವ್ರು ಅಂತಾರ ಗಂಡ ಮಕ್ಕಳಿಗೆ ಫ್ರೀ ಮಾಡಿಲ್ಲ ಅಂತಾರ. ಎಲ್ಲರೂ ಫ್ರೀ ಮಾಡಿದ್ರಿ ಹಂಗ್ರಿ? ಎಲ್ಲಾ ಮಾಡಿದ್ರೆ ಹೆಂಗ್ರಿ? ಒಬ್ಬರಿಗೆ ರೊಕ್ಕ ಕೊಟ್ಟು ಇರ್ಲೇಬೇಕಾಕೈತಿ. ಅವ್ರಿಗೆ ಖರ್ಚಿಗೆ ದುಡ್ಡು ಹಾಕ್ತಾರ, ಎಲ್ಲ ಮಾಡ್ತಾರ. ಏನ್ ನಡೆದ್ರಿ ಇಲೆಕ್ಷನ್ ಈ ಸಲ? ಏನ್ ನಡಬಹುದು ಮೊದ್ಲೇನ ಇಲೆಕ್ಷನ್ಕ್ಕೂ ಈಗಿನ ಇಲೆಕ್ಷನ್ಕ್ಕೂ ಏನ್ ವ್ಯತ್ಯಾಸ ನಿಮ್ಗೆ ಅನಿಸ್ತೈತ್ರಿ?
ಈಗ ಭಾಳ ವ್ಯತ್ಯಾಸ ಅದ ರೀ. ಏನು ನೀವು ಈಗ ನಮ್ಮ ವಯಸ್ಸದಾಗ ನೀವು ಇದ್ದಾಗ ಆ ಟೈಮ್ದಾಗ ಹೆಂಗೆ ನಡೀತಿದ್ವು ಇಲೆಕ್ಷನ್ಗಳು? ಅವಾಗೇನು ಊರಾಗ ಒಬ್ಬಿಬ್ಬರಿಗೆ ಹೇಳಿದ್ರೆ ಊರಿಗೂರೇ ಓಟ್ ಹಾಕ್ತಿರಿ. ಈಗ ರೀ ಈಗ ಎಲ್ಲ ಮೀಡಿಯಾ ಬಂದವ, ಎಲ್ಲ ಇದು ಬಂದವ, ದಿನ ಟಿವಿ ನೋಡ್ತಾರೆ, ಎಲ್ಲ ನೋಡ್ತಾರೆ. ಅವರು ತಮ್ಮ ಮನ್ಸಿಗೆ ಬಂದಿದ್ದು ಮಾಡ್ತಾರೆ. ಊರಾಗ ಒಬ್ರು ಯಾರೋ ಒಂದು ಹಿರಿಯರು, ಅವ್ರಿಗೆ ಹಾಕ್ತಿರಿ ಇಡೀ ಊರ್ ಮಂದಿ ಎಲ್ಲ. ಹಳ್ಳ ಪುಟಾಣಿ ತಿನ್ನೋದು ಅವ್ರಿಗೆ ಹಾಕೋದು. ಈಗ ಯಾರು ಕೇಳೋರು? ಯಾರು ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಊರೇ ಕೇಳ್ತಾರೆ ಅವಾಗ. ಈಗ ಯಾರು ಆಗ್ಬೋದ್ರಿ ಪ್ರಧಾನಮಂತ್ರಿ? ಮೋದಿ ಆತಲ್ರಿ. ಮೋದಿ ರೀ. ಈ ಕಾಂಗ್ರೆಸ್ ಇಂದ ಖರ್ಗೆ ಸಾಹೇಬ್ರ ರೇಸ್ದಾಗ ಅದಾರ, ರಾಹುಲ್ ಗಾಂಧಿ ಅವ್ರು ಅದಾರ. ಎಲ್ಲಿ ಅವ್ರು ಡಿಕ್ಲೇರ್ ಎಲ್ಲಿ ಮಾಡ್ರಿ? ಸುಮ್ಮನೆ ರೇಸ್ದಾಗ ಅದಾರ ಈಗ. ಸುಮಾರು ಅಂದ್ರೆ ಹೆಂಗ್ರಿ? ಅದು ಎದ್ರಾಗ್ರಿ ಬೇಕಲ್ಲ. ಮುಂದಿನ ಪ್ರಧಾನಮಂತ್ರಿ ಇವರೇ ಅಂತ ಹೇಳ್ಕಿಸಿಂದ ಹೇಳ್ಬೇಕಲ್ಲ ಅವರು. ಕಾಂಗ್ರೆಸ್ದವ್ರು ಹೇಳಿ 26 ಪಕ್ಷ ಕಲ್ತು ಮಾಡ್ಯಾರ. ಅವ್ರೇ ಹೇಳ್ಬೇಕು, ಇಂಥವ್ರೇ ಮುಂದೆ ಬಂದರು ಪ್ರಧಾನಮಂತ್ರಿ ಅಂತ ಹೇಳಿ. ಎಲ್ಲಿ ಹೇಳ್ಯಾರಿ ಅವರು? ಹೇಳಿಲ್ಲ. ಈಗ ಲಾಸ್ಟ್ ಟೈಮ್ ಖರ್ಗೆ ಸಾಹೇಬ್ರು ನಿಂತಿದ್ರಿ, ಹೌದ್ರಿ, ಸೋತಿದ್ರಿ. ಈ ಸಲ ಅವ್ರು ನಿಂತಿಲ್ಲ, ಅವ್ರ ಹಳೆಯರಿಗೆ ಟಿಕೆಟ್ ಕೊಟ್ಟಾರ. ಯಾಕೆ ನಿಂತಿಲ್ಲ ಅನ್ಸತ್ ನಿಮಗೆ ಅವರು? ಯಾಕೆ ನಿಂತಿಲ್ಲ ಅಂದ್ರೆ ಇನ್ನ 3 ವರ್ಷ ರಾಜ್ಯಸಭಾ ಮೆಂಬರ್ ಅವರು. ಯಾಕೆ ಸುಮ್ಮನೆ ನಿಂದಿರ್ಬೇಕೇನ? ನಿಂತಾರೆ ಅಲ್ಲಿ ಏನು ಆಗೋದೇನದ ಅವರು? ನಾಳೆಗೇನು ಕಾಂಗ್ರೆಸ್ ಗೌರ್ಮೆಂಟ್ ಆಯ್ತು ಅಂದ್ರೆ ಅವ್ರಿಗೆ ಪ್ರಧಾನಮಂತ್ರಿ ಮಾಡ್ತಾರೆ ಖರ್ಗೆ ಸಾಹೇಬ್ರಿಗೆ. ಅಕಸ್ಮಾತ್ ಕಾಂಗ್ರೆಸ್ ಬತ್ತಂದ್ರೆ ಖರ್ಗೆ ಸಾಹೇಬ್ರಿಗೆ ಮಾಡ್ತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಮಾಡ್ತಾರೆ ಪ್ರಧಾನಿ? ರಾಹುಲ್ ಗಾಂಧಿಗೆ ಮಾಡ್ತಾರೆ. ಖರ್ಗೆ ಸಾಹೇಬ್ರು ರೇಸ್ನಾಗ ಅದಾರಲ್ಲ ಮತ್ತೆ? ಖರ್ಗೆ ಸಾಹೇಬ್ರಿ ಎಲ್ಲಿ ಹೇಳ್ರಿ ನೀವು? ಎಲ್ಲಿ ರೇಸ್ನಾಗರ ಹಿಂಗಂತ ಹೇಳಿ ಯಾರೇ ಅವ್ರ ಹೆಸರು? ಬರೀ ಅವ್ರ ಹೆಸರು ತೊಗೊಂಡ್ರೆ, ಗಠಬಂಧನ್ದಾಗ ಅವ್ರ ಹೆಸರು ತೊಗೊಂಡ್ರೆ ಪೂರಾ ಒಟ್ಟಾಳೆ ಆಯಿತು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಹೆಸರು ಹೇಳಿದ್ರೆ ಮತ್ತು ಇದು ಅಪೋಸ್ ಯಾಕೆ ಮಾಡಿದ್ರೆ ಅಲ್ಲಿ ಅವರು? ಮುಂದೆ ಇನ್ನತನ ಭೀ ಪ್ರಧಾನಮಂತ್ರಿ ಹೆಸರೇ ಡಿಕ್ಲೇರ್ ಇಲ್ಲ ಕಾಂಗ್ರೆಸ್ದಾಗ. ಹೆಂಗೆ ನಡೆದ್ರೆ ಊರಾಗ ಎಲೆಕ್ಷನ್? ಬಿಜೆಪಿ ನಡೆದ್ರಿ. ಯಾವ ಕಾರಣಕ್ಕೆ ಬಿಜೆಪಿ ನೀವು ಮತ ಹಾಕ್ತೀರಿ? ಮ್ಯಾಲ ಪ್ರಧಾನಮಂತ್ರಿ ಮೋದಿ ಆಗ್ಬೇಕ್ರಿ, ಅದ್ರ ಸಲುವಾಗಿ ಬಿಜೆಪಿಗೆ ಹಾಕೋದ್ರಿ. ಯಾಕೆ ಮೋದಿಯವ್ರು ಯಾಕೆ ಆಗ್ಬೇಕು? ಕಾಂಗ್ರೆಸ್ ಈಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಲ್ಲ ರಾಜ್ಯದಾಗ. ಏನು ಕೊಟ್ಟಾರಿ? ಅರ್ಧ ಕೊಟ್ಟಾರ, ಅರ್ಧ ಬಿಟ್ಟಾರ. 10 ಗ್ಯಾರಂಟಿ ವಾಪಸ್ ತಗೊಂಡು ಬಿಟ್ಟಾರಿ ಅವರು. ಯಾರಿಗೆ ಚಲೋ ಮಾಡ್ಯಾರ? ಯಾರು ಅವ್ರಿಗೆ ಕಾಂಗ್ರೆಸ್ದಾಗ ದೊಡ್ಡ ಚೇರ ರೀ? ಯಾರು ಪ್ರಧಾನಮಂತ್ರಿ ಯಾರಿಗೆ ಮಾಡ್ತಾರ್ರಿ ಹೇಳ್ರಿ ನೋಡಮ್ಮ, ನೀವೇ ಹೇಳ್ರಿ. ಮಾಡ್ಯಾರ ಹೆಸರು ಇಟ್ಟಾರ್ರಿ. ಈಗ ರೇಸ್ನಾಗ ಖರ್ಗೆ ಸಾಹೇಬ್ರು ಅದಾರ, ರಾಹುಲ್ ಗಾಂಧಿ ಅವ್ರು ಅದಾರ ಕಾಂಗ್ರೆಸ್ದಾಗ. ಯಾರು ಆಗ್ಬೇಕು ಕಾಂಗ್ರೆಸ್ ಬರ್ತಂದ್ರಿ? ಬರಂಗಿಲ್ರಿ ಕಾಂಗ್ರೆಸ್, ಬಿಜೆಪಿನೇ ಬರ್ತದ. ಮೇಲೆ ಅವನೇ ಆಗ್ತದ್ರಿ, ಮೋದಿನೇ ಆಗ್ತಾನ ಪ್ರಧಾನಮಂತ್ರಿ. ಎಷ್ಟು ಮಾಡಿದ್ರೆ ಯಾರಿಗೆ ಹಚ್ಚಿದ್ರು ಕಾಂಗ್ರೆಸ್ ಬರಂಗಿಲ್ರಿ. ಮೋದಿ ಚಲೋ ಮಾಡ್ಯಾನ. ಮತ್ತೆ ಈ ಸಲ MP ರೀ ಬಿಜೆಪಿ ಆಗ್ಬೇಕು, ಕಾಂಗ್ರೆಸ್ ಆಗ್ಬೇಕ್ರಿ? ಇಲ್ಲಿ ಯಾರು ಯಾಕಾಗಿಲ್ರಿ? ಅದ್ರ ನಮ್ಮ ಲೆಕ್ಕ ಇಲ್ರಿ. ಮ್ಯಾಲ ಪ್ರಧಾನಮಂತ್ರಿ ಮೋದಿ ಆಗ್ಬೇಕ್ರಿ. ಇಲ್ಲಿ ಯಾರು ಏನು ಗೆದ್ರ ಪರಕ್ಕಿಲ್ಲ, ಮೋದಿ ಅವ್ರು ಆಗ್ಬೇಕು ಅನ್ನೋಂಥದ್ದು ಹೇಳ್ತಾರೆ. ಬರಾಬರ್. ಈಗ ಇಲೆಕ್ಷನ್ ಬಂತ್ರಿ, ಹೆಂಗ್ ನಡೆದು ಊರಾಗ ಇಲೆಕ್ಷನ್? ಊರಾಗ ಇಲೆಕ್ಷನ್ ನಡೆದ್ರಿ. ಇನ್ನ ಪರಿಚಯ ಆಗಿಲ್ಲ ಊರಾಗ, ಹೆಂಗಂತ ಹೇಳ ಪ್ರಚಾರಕ್ಕೆ ಬಂದಿಲ್ಲ ಯಾವ ಪಕ್ಷದವರು? ಪರಿಚಾರಕ್ಕೆ ಬಂದಾಗ ಅವು ಏನಂಬದು ನಾವು ಹೇಳ್ತೀವಿ. ಸಿಟಿದಾಗ ನೋಡ್ರಿ ಖರ್ಗೆ ಸಾಹೇಬರು ಕಳೆದ ವರ್ಷ ಸೋತಿದ್ರು, ಈ ಸಲ ಅವ್ರ ಹಳೆಯರಿಗೆ ಕೊಟ್ಟ ಟಿಕೆಟ್. ಬಿಜೆಪಿಲಿಂದ ಉಮೇಶ್ ಜಾಧವ್ ಅದಾರ. ಯಾರು ಆಗ್ಬೋದು ಸಿಟಿ ಒಳಗ್ರಿ? ಅದು ಯಾರಿಗೆ ಕೊಂಡ್ರಿ? ಯಾರು ಆಗ್ತಾರೋ ಯಾರು ಹೋಗ್ತಾರೋ ಯಾರಿಗೆ ಕೊಂಡ್ರಿ? ಪಬ್ಲಿಕ್ ಕೈ ಆಗದ ರೀ. ಪ್ರಧಾನಮಂತ್ರಿ ಯಾರು? ನೀವು ಪ್ರಧಾನಮಂತ್ರಿ ಆಗ್ಬೇಕ್ರಿ. ಪ್ರಧಾನಮಂತ್ರಿ ಮ್ಯಾಲ ಮೋದಿನೇ ಆಗ್ಬೇಕ್ರಿ. ಮೋದಿನೇ ಎದಕ್ಕೆ ಆಗ್ಬೇಕ್ರಿ ಮೋದಿಯವರೇ? ಯಾಕಂದ್ರೆ ದೇಶಕ್ಕೆ ಮೋದಿ ಒಂದಿನ ಚಲೋ ಸಪೋರ್ಟ್ ಮಾಡ್ಲಾಕ್ತೇನೆ ರೀ. ದೇಶಕ್ಕೆ ನಾವು ನಡೆಸ್ಲಾಕ್ತೇನೆ, ಮತ್ತು ಮುಂದಿನ ಚಲೋನೇ ಮಾಡ್ತೇನೆ ರೀ. ಮತ್ತು ಕಾಂಗ್ರೆಸ್ ಅವ್ರು 5 ಗ್ಯಾರಂಟಿ ಕೊಟ್ಟು ಅನುಕೂಲ ಮಾಡ್ಯಾರ ಅಂತ ಹೇಳ್ತಾರಲ್ರಿ? ಮಾಡ್ಯಾರ್ರಿ. ಇಲ್ಲಿ ನಂಬಲ್ಲಿ ಯಾರ್ಯಾಕಾಗತ್ತವ್ರಿ, ಅದ್ರ ಮ್ಯಾಲೆ ಮೋದಿ ಆಗ್ಬೇಕ್ರಿ. ಬರ್ರಿ ಇಲ್ಲಿ ಒಂದಷ್ಟು ಅಣ್ಣಾರು ನಿಂತಾರ, ಅವ್ರಿಗೂ ಕೇಳೋಣ ಅವ್ರ ಅಭಿಪ್ರಾಯ ಏನಂತೇಳಿ. ಸರ್ ನಮಸ್ಕಾರ. ಸರ್ ಇದಾವ್ರಿ ನಮ್ದು ಕಾಡ್ನಾಳ್, ಅದೇ ಕಲಬುರಗಿನೇ, ಒಟ್ಟು ಕಲಬುರಗಿ ಜಿಲ್ಲೆ. ಹೆಂಗೆ ನಡೆದ ಊರಾಗ ಎಲೆಕ್ಷನ್ ರೀ? ಊರಾಗ ಎಲೆಕ್ಷನ್ ಕಾಂಗ್ರೆಸ್ ಕಾಂಗ್ರೆಸ್ ಆಗ್ತಾ ಇದ್ರಿ. ಮತ್ತು ಕಳೆದ ಬಾರಿ ಖರ್ಗೆ ಸಾಹೇಬ್ರು ಸೋತಿದ್ರು, ಈ ಸಲ ಅವ್ರು ಹಳೆಯರಿಗೆ ಟಿಕೆಟ್ ಕೊಟ್ಟಾರ. ಅವರೇ ಆತರ ಖರ್ಗೆ ಸಾಹೇಬ್ರು ಹಳೆಯನೇ ಆತದ್ರಿ ಸಲ. ಪಕ್ಕ ಅಪ್ರಂಟ್ ಅವರೇ ಆತದ. ಖರ್ಗೆ ಸಾಹೇಬ್ರು ನಿಲ್ಬೋದಿತ್ತಲ್ಲ, ಅವ್ರು ಯಾಕೆ ನಿಂತಿಲ್ರಿ? ಅವ್ರು ರಾಜ್ಯಸಭಾ ಮೆಂಬರ್ ನಿಂತಿಲ್ರಿ ಸರ್. ರಾಜ್ಯಸಭಾ ಮೆಂಬರ್ ಇರೋ ಕಾರಣಕ್ಕೆ ನಿಂತಿಲ್ಲ ಅಂತೇಳಿ. ಈಗ ಯಾರು ಆಗ್ಬೋದ್ರಿ ಪ್ರಧಾನಮಂತ್ರಿ? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅಂತ. ಕಾಂಗ್ರೆಸ್ ಬತ್ತ ರಾಹುಲ್ ಗಾಂಧಿ ಆಗ್ಬೋದು. ಮತ್ತೆ ರೇಸ್ನಾಗ ಇಲ್ಲಿ ಖರ್ಗೆ ಸಾಹೇಬ್ರು ಅದಲ್ರಿ? ಖರ್ಗೆ ಇಬ್ಬರದಾಗ ಯಾರು ಭೀ ಆಗಲ್ಲ, ನಮ್ಗೇನು ಒಳ್ಳೇದೇ ಅದ. ಯಾರಾದ್ರೂ ಒಳ್ಳೇದೇ. ಈಗ ಬಿಜೆಪಿ ಯಾಕೆ ನಿಮ್ಗೆ ಇದು ಬರಬಾರ್ದಂತೀರಿ? ಕೆಲಸ ಏನು ಮಾಡ್ಯಾರ್ರಿ? ಕೆಲಸ ಏನು ಮಾಡ್ರಿ? ಜಾಧವ್ ನಿಂತು ಹಿಡಿದು ಈ ಕಡೆ ಮಾರಿನೇ ತೋರಿಸಿಲ್ಲ ಯಾರಿಗಿನ. ಉಮೇಶ್ ಜಾಧವ್ ಅವರು ಕಳೆದ ಬಾರಿ ಅವ್ರು ಗೆದ್ದಿದ್ರು. ಗೆದ್ದ ಮೇಲೆ ಮತ್ತೆ ಇನ್ನೊಂದ್ಸತಿ ಹೊಳೆ ಅವ್ರಿಗೆ ಟಿಕೆಟ್ ಕೊಟ್ರಿ ಬಿಜೆಪಿ. ಈಗ ಅವರು ಬಂದು ಕೆಲಸ ಮಾಡ್ಯಾರೋ ಇಲ್ಲೋ? ಏನು 1 ರೂಪಾಯಿ ಕೆಲಸ ಮಾಡಿಲ್ಲ, ಯಾರಿಗೆ ಮಾರಿ ಬಿ ತೋರಿಸಿಲ್ರಿ. ಈಗ ಎಲೆಕ್ಷನ್ ಬಂದದ ಬೆರ್ತಾರೆ ಈಗ.
ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಅಗರಬತ್ತಿನ ಅವರಿಗೆ ಗಿಫ್ಟ್ ಅನ್ನು ಕೊಡ್ಲಾತೀವಿ ಸರ್. ಗಿಫ್ಟ್ ತೋರಿ. ಬರ್ರಿ ಇಲ್ಲಿ ಇಬ್ರು ಅಜೀರ್ ಕುಂತಾರ. ನಮಸ್ಕಾರ ರೀ. ನಮಸ್ಕಾರ ರೀ. ಯಾವ್ರಿ? ಬೈರಮಡಿಗಿರಿ. ಈಗ ಎಲ್ಲಿ ಹೊಂಟ್ರಿ? ಬೈರಮಡಿಗೆ ನಡೆದಿರಿ. ಹೊಂಟ್ರಿ ಬಸ್ಸಿಗೆ ಕಾಯ್ಲತ್ರಿ? ಟೈಮ್ ಬಸ್ ಬರ್ತಾವನ್ರಿ ಇಲ್ಲಿ? 4ಕ್ಕೆ ಬರ್ತದ್ರಿ ನಾ. ಈ 4 ಮಟ ಕುಂದ್ರಬೇಕ್ರಿ? ಏನ್ ಬಂದಿವ್ ಹೋಗದ್ರಿ. 4 ಮಟ ಕುಂದ್ರಬೇಕ್ರಿ. ಈಗ ಟೈಮ್ ಬಸ್ ಇಲ್ಲ ನಂಗೆ ಆಯ್ತು. ಈಗ ಬಸ್ ಫ್ರೀ ಮಾಡ್ಯಾರ, ಹೆಂಗ್ ಅನುಕೂಲ ಐತಿ ನಿಮ್ಗ? ಹಾ ರೀ, ಅನುಕೂಲ ಐತಿ. ತಿಂಗಳ 2,000 ರೂಪಾಯಿ ಬರ್ತಾವ. ಬರ್ತಾವ. ಅವೇ ತೊಗೊಂಡ್ ಬಂದಿರಿ. ಪುಣ್ಯ ಹತ್ಲಿ ಅಂದಂಗ ಆಯ್ತು. ಅವೇ 2,000 ರೂಪಾಯಿ ತೊಗೊಂಬಂದ್ರಿ? ಮತ್ತೆ ರೇಷನ್ ರೊಕ್ಕ ಬರ್ತಾವ? ಅವು ಬರ್ಲಾತಾವ್ರಿ. ಈಗ ಪ್ರಧಾನ ಮಂತ್ರಿ ಬಿಜೆಪಿ ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕ್ರಿ? ನಮ್ಗೆ ಯಾರು ಸಹಾಯ ಮಾಡ್ರಿ ಅವ್ರ ಆಗ್ಬೇಕ್ರಿ. ಯಾರು ಸಹಾಯ ಮಾಡ್ಯಾರ? ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಕೊಡ್ಲಾತಾರ. ಕಾಂಗ್ರೆಸ್ ಆಗ್ಬೇಕತ್ರಿ? ಹೆಂಗ್ ನಡ ಸರ್ ಊರಾಗ ಇಲೆಕ್ಷನ್ ರೀ? ಎಲೆಕ್ಷನ್ ಅಂದ್ರೆ ಬಿಜೆಪಿ ಅದ ನೋಡ್ರಿ ಗರಂ. ಬಿಜೆಪಿ. ಮತ್ತೆ ಈಗ ಲಾಸ್ಟ್ ಟೈಮ್ ಖರ್ಗೆ ಸಾಹೇಬ್ರು ಸೋತಿದ್ರಿ, ಸಲ ಅವ್ರು ನಿಂತಿಲ್ಲ. ಅವ್ರು ಯಾರಿಗೆ ಟಿಕೆಟ್ ಕೊಟ್ಟಾರ್ರಿ? ರಾಧಾಕೃಷ್ಣ ಅವ್ರಿಗೆ ಕೊಟ್ಟಾರ. ಮತ್ತೆ ಖರ್ಗೆ ಸಾಹೇಬ್ರು ಯಾಕೆ ನಿಂತಿರಿ ಸಲ? ಈಗ ನಿಂತಿಲ್ರಿ ಅವರು. ಈಗ ಮ್ಯಾಗ ಹೋಗ್ಯಾರಿ ಅವರು. ಈಗ ಅವ್ರು ಹಳೆದರಿಗೆ ಇಸ್ಕೊಟ್ಟಾರಿ ಅದು ಸೀಟ್. ಆ ಸೀಟಿಗೆ ಅವ್ರು ಬರಪ್ಲೇ ಇಲ್ಲಲ್ಲ. ಈಗ ರಾಧಾಕೃಷ್ಣ ಬರ್ತಾರೋ ಏನ ಉಮೇಶ್ ಯಾದವ್ ಅವ್ರು ಬರ್ಬೋದು? ಉಮೇಶ್ ಯಾದವ್ ಬರ್ತಾರೆ. ಅವ್ರು ಬರ್ತಾರ. ಕಣ್ಣು ಮುಚ್ಚಿ ಬರ್ತಾರೆ ಅವ್ರು. ಕೆಲಸ ಮಾಡ್ಯಾರ ಅವರು? ಮಾಡ್ಯಾರಿ ಕೆಲಸ. ಬಕ್ಕಳು ಮಾಡ್ಯಾರಿ ಕೆಲಸ. ಇನ್ನೂ ನಡೆದದ 70 ಕೋಟಿ ಕೆಲಸ ನಡೆದಲ್ಲಿ. ಇಲ್ಲಿ ಶಾಬಾದ್ ರೋಡಿಗೆ ರೀ, ಶಾಬಾದ್ ರಾವ್ ರೋಡಿಗೆ ಬ್ರಿಡ್ಜ್ ಮಾಡಿಸ್ಲತ್ತಾರ. ಒಳ್ಳೆ ಕೆಲಸ ಮಾಡ್ಯಾರಿ. ಈ ಪ್ರಧಾನಮಂತ್ರಿ ಯಾರಾಗ್ಬೋದ್ರಿ? ನರೇಂದ್ರ ಮೋದಿನೇ ಆತಾರಿ. ಅವ್ರು ಬಿಟ್ಟು ಯಾರಾಗತ್ತಾರೆ? ಈ ಸಲ 400 ಸೀಟ್ ಆರಾಮನೇ ಬರ್ತಾವ್ರಿ. ಈಗ ರಾಜ್ಯದಾಗ ಈ ಗ್ಯಾರಂಟಿಗಳನ್ನ ಕೊಟ್ಟಾರಲ್ರಿ ಸರ್ಕಾರ? ನಮ್ಗೆ ಯಾವನು ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ ರೀ. ಅವು ಹೆಣ್ಮಕ್ಳಿಗೆ ಕೊಟ್ಟರಲ್ಲ ರೀ. ಅವು ಹೆಣ್ಮಕ್ಳು ಅವನು ಒಬ್ರಿಗೆ ಬಂದು ಒಬ್ರಿಗೆ ಹೋದವು. ಅದ್ರಲ್ಲಿಂದ ಏನೂ ಉಪಯೋಗ ಇಲ್ಲ ರೀ. ಅದು ಗ್ಯಾರಂಟಿ ಕೊಟ್ಟರು ತಮ್ಮ ಮನೇಲಿಂದ ತಾವರೇ ಕೊಡಲ್ಲ, ನಮ್ಮದೇ ತೊಗೊಂಡು ನಮಗೆ ಇಡೋರಿ ಅವ್ರು ಚಿಣಿ. ಆ ಸಲಕ್ಕಿಂದ ಗ್ಯಾರಂಟಿಗಳು ಯಾರಿಗೂ ಹೆಣ್ಮಕ್ಳಿಗೂ ಕೊಡಬಾರ್ದು, ಯಾವುದು ಯಾರಿಗೂ ಕೊಡಬಾರ್ದು. ಸ್ವತಃ ದುಡಿಬೇಕು, ಸ್ವತಃ ಮುಂದೆ ಹೋಗ್ಬೇಕು. ಈಗ ನಿಮ್ಮ ಕಲಬುರ್ಗಿ ಏನು ಊರಿಗಿನ ಏನೇನು ಆಗ್ಬೇಕಾಗೈತಿ ಕೆಲಸಗಳು? ಇನ್ನೂ ಆಗೈತೆ ರೀ. ಏನು ಮಾಡ್ತಾರೆ ನೋಡೋದ್ರಿ. ಮುಂದಿಂದ ಏನು ನೋಡೋದು ನೋಡ್ಕೊಂಡು ಬಿಡೋದ್ರಿ ಕ್ಲಾಸ್. ನಮ್ಮ ಹೆಸರು ಮಡಿವಾಳ ಅಂತ ಹೇಳ್ರಿ. ಉಮೇಶ್ ಯಾದವ್ ಇಲ್ಲಿ ಬಂದನ್ರಿ ಈ ದಿನದಾಗ. ಉಮೇಶ್ ಯಾದವ್ ಇಲ್ಲಿ ಒಂದು ಸ್ವಲ್ಪನೂ ಬರಲ್ಲ. ಅವ ಜೀರೋ ತಿಳ್ಕೊರಿ ಸಾರಿ. ತಿಳಿಯೋರು ಬುದ್ಧಿವಂತರು ಓಟ್ ಹಾಕ್ತಾರೆ ಅವ್ರಿಗೆ. 2,000 ರೂಪಾಯಿ ಕೊಡ್ಲತ್ತಾರ. 2,000 ರೂಪಾಯಿ ಹೆಣ್ಮಗಳು ಉಣ್ತಾರ. ಮತ್ತು 5 ಕಿಲೋ ಅಕ್ಕಿ ಅದು ಕೊಡ್ತಾರ. ಅಕ್ಕಿ ದುಡ್ಡು ಕೊಡ್ತಾರ. ಉಮೇಶ್ ಯಾದವ್ ಹೆಂಗೆ ಬರ್ತಾನಂತೀರಿ? ಏನು ಮೋದಿ ಇಲ್ಲಿ ಬಂದಾರ್ರಿ? ಕೆಲಸ ಮಾಡೋರು ಬೇಕಲ್ರಿ. ಖರ್ಗೆ ಸಾಬ್ರನ್ನ ಕೆಲಸ ಮಾಡ್ರಿ 1000 ಸಾರಿ ಕೆಲಸ ಮಾಡ್ರವ್ರು. ಈಗ ಖರ್ಗೆ ಸಾಬ್ ಬಂದು ಹಾಸ್ಪಿಟಲ್ದಾಗ ಕೂತ ಹಾಲ್ ಡಿಬೇಟ್ ಆದ್ಮೇಲೆ ಹೋಗಿ ಅಲ್ಲೇ ತೋರ್ಸ್ಕೊಂಡು ಬರ್ತಾರೆ. ಈಗ ಅವ್ರಿಗೆ ಉಲ್ಟಾ ಇಡ್ತಾರೆ ಇವ್ರು ಚಿಣಿ. ಅವ ದೊಡ್ಡ ಮನುಷ್ಯ, ಅವ ಹೇಳೋತಾನವ. ಅವ್ನು ನೋಡೇ ನಾವು ಅವ್ರ ಮನೆಗೆ ರೊಕ್ಕ ಬರ್ತಾವ ಅವ್ರಿಗೆ. ಈಗ ಇಷ್ಟೆಲ್ಲ ಕೆಲಸ ಮಾಡ್ಯಾರ ಅಂತೀರಿ, ಮತ್ತೆ ಖರ್ಗೆ ಸಾಹೇಬ್ರು ಯಾಕೆ 2019 ಸೋತ್ರ ಅಂತೀರಿ? ಸರ್ ಖರ್ಗೆ ಸಾಬ್ರು ಮತ್ತೆ ಹೊಸ ಮುಖ ನೋಡೋದಿತ್ತಲ್ಲ ತಿಳ್ಕೊರಿ. ಅವ್ರಿಗೆ ನಮಗೆ ನೋಡೋದಿತ್ತು ತಿಳ್ಕೊರಿ. ಆದ್ರೆ ಈಗ ನಾವು ಕೆಡು, ನಾವೇ ಹುಚ್ಚಾಗಿದ್ದೇವೆ ಅವ್ರಿಗೆ ಕೆಡು. ಮತ್ತೆ ಕೆಲಸ ಮಾಡ್ಯಾರ ಅಂತೀರಿ, ಮತ್ತೆ ಯಾಕೆ ಹೊಸ ಮುಖವನ್ನ ಯಾಕೆ ನೋಡಕ್ ಹೋದ್ರಿ? ಈಗ ನಾವು ನಮ್ಮ ನೋಡೋಕ್ಕಿಂತ ಮೇಲೆ ಮತ್ತೊಬ್ರು ನೋಡ್ತಾರಲ್ರಿ. ಕೆಲವೊಂದು ಟೈಮ್ನ ಜಾತಿ ಭೇದ ಅಥವಾ ಕೆಲವೊಂದು ತಲೆಗೆ ಈ ಸಲ ಅವ್ರು ನಿಂತಿಲ್ಲ. ರಾಧಾಕೃಷ್ಣ ಸರ್ ಬರ್ತಾರೆ. ಅವ್ರು ಹಳೆಯ ಯಾಕೆ ಖರ್ಗೆ ಸಾಹೇಬ್ರು ಯಾಕೆ ನಿಂತಿಲ್ಲ ಅನ್ಸುತ್ತೆ ನಿಮಗೆ? ಖರ್ಗೆ ಸಾಬ್ರು ಯಾಕೆ ನಿಂತಿಲ್ಲ ಅದು ಏನು ಗೊತ್ತಿಲ್ಲ ರೀ. ಆದ್ರೆ ರಾಧಾಕೃಷ್ಣ ಸರ್ ಬರ್ತಾರೆ ಗ್ಯಾರಂಟಿ. ಫೈಟ್ ಐತೈತ್ರಿ ಇಲೆಕ್ಷನ್ ಇಲ್ಲಿ? ಫೈಟ್ ಹತ್ತವ್ರಿ. ಎಲ್ಲ ಬಡವ್ರಿಗೆ ಆಗೋ ಫೈಟ್ ಹತ್ತವೇನ್ರಿ. ಸುಮ್ ಬರೀ ಒಣ ಅವ್ರಿಗೆ ಏನು ಅನ್ಸದ್ರಿ, ಮೋದಿ 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 ಮೋದಿ. ಅದು ಏನು ಮಾಡಿಬಿಟ್ರೆ ನಮ್ಗೆ ಅದಕ್ಕೂ ಇಲ್ಲ. ಕೆಲಸ ಎಲ್ಲಿ ಮಾಡ್ತಾರೆ ಅದು ಮೇನ್ ಇಂಪಾರ್ಟೆಂಟ್ ಇರ್ತದೆ ಸರ್. ಕೆಲಸ ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅದೇ ಇಂಪಾರ್ಟೆಂಟ್ ಇರ್ತದೆ ಇಲ್ಲಿ. ಈಗ ಅಕಸ್ಮಾತ್ ಕಾಂಗ್ರೆಸ್ ಬಂತಪ್ಪ ಅಂದ್ರೆ ಯಾರು ಆಗ್ಬೇಕು ಪ್ರಧಾನಮಂತ್ರಿ ಕಾಂಗ್ರೆಸ್ನಿಂದ? ಯಾರಾಗ ಹೇಳಿರಿ ಸರ್, ಅದು ಜನಕ್ಕೆ ಒಳ್ಳೆಯವ್ರಾಗವ್ರಾಗಿರ್ಬೇಕು. ನನ್ನ ಪ್ರಕಾರ ನಮ್ಮ ಇವರೇ ಆಗ್ಬೇಕಂತ ನಮ್ಮ ಲೆಕ್ಕ ರೀ. ಖರ್ಗೆ ಸಾಹೇಬ್ರಿ. ಮಡಿವಾಳ ಸಾಹೇಬರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಅನ್ನ ಕೊಡ್ಲಾತೀವಿ. ಅಣ್ಣಾರ ತೋರಿ. ಹೆಂಗ್ ನಡೆದ ಊರ ಇಲೆಕ್ಷನ್? ಇಲೆಕ್ಷನ್ ನಡೆದ್ರಿ ಒಂದ್ ಮಟ್ಟಿಗೆ. ಹೆಂಗ್ ಸರಳ ಐತೋ ಏನ್ ಟಪ್ ಐತಿ ಸಲ? ಯಾರಿಗೆ ಟಪ್ ಐತಿ, ಯಾರಿಗೆ ಸರಳ ಐತಿ? ತಪ್ಪೇ ಅದ ರೀ. ಯಾರಿಗೆ ಟಪ್ ಐತೈತ್ರಿ? ಕಾಂಗ್ರೆಸ್ ವಜ್ಜಿ ಹೋಗ್ತದ್ರಿ. ಕಾಂಗ್ರೆಸ್ಸಿಗೆ ಯಾಕೆ ಕಾಂಗ್ರೆಸ್ ವಜ್ಜಿ ಹೋಗ್ತೈತಿ? ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋ ಕೆಲಸ ಯಾವ ಈ ಕಾಂಗ್ರೆಸ್ ಇಂದ ಖರ್ಗೆ ಸಾಹೇಬ್ರ ರಾಧಾಕೃಷ್ಣ ಅವ್ರು ನಿಂತಾರ, ಈ ಕಡೆ ಬಿಜೆಪಿ ಉಮೇಶ್ ಜಾಧವ್ ನಿಂತಾರ. ಯಾರಿಗೆ ಲಾಭ ಆಗ್ಬಹುದು? ಜಾದವ್ಗೆ ಲಾಭ ಆಗ್ತದ್ರಿ. ಖರ್ಗೆ ಸಾಬ್ರು ನಿಂತಾರೆ ಏನು ಟಪ್ ಆತಿತ್ತು. ಖರ್ಗೆ ಸಾಹೇಬ್ರು ಯಾಕೆ ನಿಂತಿಲ್ಲ? ಅದು ನಮ್ಗೇನು ಅಷ್ಟು ಇದು ಇಲ್ರಿ. ಖರ್ಗೆ ಸಾಬ್ರು ನಿಂತ್ರೆ ಟಪ್ ಆತಿತ್ತು. ಟಪ್ ಹಾಕಿತ್ತು. ಹಾಂ ಮತ್ತೆ ಟಪ್ ಹಾಕಿತ್ತು. ಅವ್ರು ನಿಂತರು ಟಪ್ ಹಾಕಿತ್ತಂದ್ರೆ
ಅವ್ರು ನಿಂತರೆ ಟಫ್ ಆಗ್ತಿತ್ತು. ಈಗೇನು ಈಸಿದಾಗ ಆಗ್ತದೆ ಉಮೇಶ್ ಜಾಧವ್ ಅಂತ ಅನ್ಕೋತೀನಿ. ನಮಸ್ಕಾರ ರೀ ಅಜ್ಜಾರ, ಆರಾಮದ್ರಿ? ಊಟ್ರಿ ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ ನಮಗ? ಕಾಂಗ್ರೆಸ್ ಅವ್ರು ಆಗ್ಬೇಕು, ಖರ್ಗೆ ಸಾಹೇಬ್ರ ಆಗ್ಬೇಕು. ಈ ಸಲ ಮತ್ತೆ ಖರ್ಗೆ ಸಾಹೇಬ್ರ ಹಳೆಯರ್ ನಿಲ್ಸ್ಯಾರಲ್ರಿ ರಾಧಾಕೃಷ್ಣ ಅವ್ರಿಗೆ ಹಾಕ್ತಾರ ಅವ್ರಿಗೆ ಹಾಕಾರ ಅವ್ರೇ ಹಾಕಾರತ್ತಾರೆ. ಈ ಎಲೆಕ್ಷನ್ ಬರತ್ತದ, ಹೆಂಗ್ ನಡೀತಾರೆ ಎಲೆಕ್ಷನ್? ನಾವು ಹೋಗಿಲ್ಲಪ್ಪ ಕಡೆ ದೇವ್ರಿಗೆ ಇದು ಬಂದೀವಿ. ಈಗ ಯಾರು ಪ್ರಧಾನಮಂತ್ರಿ ಆಗ್ಬೇಕ್ರಿ ನಿಮ್ಗೆ? ಯಾರನ್ನೊಬ್ರು ಆಲಿ ಏನಾದ್ರು ಯಾರು ಆಗ್ಬೋದ್ರಿ ನಿಮ್ಮ ಪ್ರಕಾರ ಅಂದಾಜು ಮೇಲೆ? ಆಲಿ ಯಾರನ್ನೊಬ್ರು ಆದ್ರೆ ಚಲೋ. ಅದ್ರಾಗ ಯಾಕೆ ಜಗಳ ಯಾಕೆ ಹೇಳು? ಜಗಳ ಆದ್ರೆ ಯಾಕೆ ಮಾಡುದ್ರಿ? ಯಾರ ಒಬ್ರು ಆಲತ್ರಿ, ಯಾರು ಆಗ್ಬೋದು ಅಂತೀರಿ ನೀವು? ಆಲಿ ಯಾರನ್ನ ಆಲಿ ಒಬ್ರು. ಯಾರು ಯಾಕೆ ಆಲಿ? ಅಕ್ಕ ನಮಸ್ಕಾರ. ಈಗ ಹೆಂಗ್ ನಿಮ್ ಬಸ್ ಫ್ರೀ ಅನುಕೂಲ ಆಗೈತ್ರಿ? ಹ್ಞೂ ರೀ, ನಿಮಗೆ ತಿಂಗಳ 2,000 ರೂಪಾಯಿ ಬರ್ತಾವ್ರಿ. ಅನುಕೂಲ ಆಗೈತ್ರಿ ನಿಮ್ಗೆ? ಅನುಕೂಲ ಆಗೈತಿ. ಈಗ ಯಾರು ಆಗ್ಬೇಕ್ರಿ ಪ್ರಧಾನಿ ಮಂತ್ರಿ ನಿಮ್ಗೆ? ಕಾಂಗ್ರೆಸ್ ಆಗ್ಬೇಕ್ರಿ. ಕಾಂಗ್ರೆಸ್ ಆಗ್ಬೇಕ್ರಿ. ಇವು 5ಗೆ ಕಾಂಗ್ರೆಸ್ ಯಾಕೆ ಆಗ್ಬೇಕ್ರಿ? ಸಹಾಯ ಮಾಡಾಕತ್ತಾರ. ನಮಸ್ಕಾರ ಅಕ್ಕರ. ನಮಸ್ಕಾರ. ಈಗ ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ಬಿಜೆಪಿ ಆಗ್ಬೇಕು, ಕಾಂಗ್ರೆಸ್ ಆಗ್ಬೇಕು? ಈಗ ಮತ್ತೆ 2,000 ರೂಪಾಯಿ ಹಾಕ್ಲಕ್ಕದನ್ನ ಕಾಂಗ್ರೆಸ್ ಆಗ್ಬೇಕು. ಮತ್ತೆ ನಿಮ್ಗೆ 2,000 ರೂಪಾಯಿ ಬರತ್ತಿಲ್ಲ ಅನ್ನತ್ತಿಲ್ಲ ಮತ್ತೆ? ಮತ್ತೆ ಹೆಂಗಸರಿಗೆ ಚಲೋ ಅದಲ್ರಿ ಅನುಕೂಲ. ನಿಮಗೆ ಆಗತ್ತಿಲ್ಲ ಈಗ 2,000 ರೂಪಾಯಿ ನಿಮಗೆ ಬಂದಿಲ್ಲ? ನಮ್ಗೆ ಬಂದಿಲ್ಲ. ಹಿಂದಿನವ್ರಿಗೆ ಚಲೋ ಅದಲ್ಲ ಅನುಕೂಲ. ಬಟ್ ಬೇರೆದವ್ರಿಗೆ ಚಲೋ ಆಗೈತೈತ್ರಿ. ನಿಮಗೆ ಬರ್ಲಿಕ್ಕೆ ಅಂದ್ರೆ ಒಟ್ಟು ಹೆಣ್ಮಕ್ಳಿಗೆ ಚಲೋ ಆಗೈತಿ. ಚಲೋ ಆಗ್ಯದ. ಬಸ್ ಫ್ರೀ, ರೊಕ್ಕ ಮತ್ತೆ ಅನುಕೂಲ. ಇವು ಗ್ಯಾರಂಟಿ ನಿಮ್ಗೆ ಖುಷಿ ಐತಿ? ಬಸ್ ಫ್ರೀ 2,000 ರೂಪಾಯಿ ಕೊಡತ್ತಾರೆ, ನಿಮ್ಗೆ ಸಂತೋಷ ಐತಿ ಅದ್ರಲ್ಲಿ? ಈಗ ಯಾರು ಆಗ್ಬೇಕು? ಕಾಂಗ್ರೆಸ್ ಆಗ್ಬೇಕು ಏನು ಬಿಜೆಪಿ ಆಗ್ಬೇಕ್ರಿ ಪ್ರಧಾನಮಂತ್ರಿ? ಮತ್ತೆ 2,000 ರೂಪಾಯಿ ಹಾಕ್ಲಕತ್ತಾನ, ಮತ್ತೆ ಅನುಕೂಲ ಅದ ಅನ್ಕೇಸಿ ಆಗ್ಬೇಕಂತಾರ. ಗಬ್ಬೂರ್ ಗ್ರಾಮಸ್ಥರ ಒಂದು ಅಭಿಪ್ರಾಯನ ತಿಳ್ಕೊಂಡಿವಿ. ಬಿಸಿಲ್ರಿ ನೆತ್ತಿ ಮೇಲೆ ಬಂದೈತಿ, ಫುಲ್ ಸುಡ್ಲಾತೈತಿ. ಒಂದು ತಂಪು ಪಾನಕ ಕುಡಿದು ಬರ್ತೀನಿ. ಅಲ್ಲಿ ಮಟ ನೀವು ತೋರ ಸಣ್ಣ ಬ್ರೇಕ್. ಹೆಂಗ್ ನಡೆದ ಸರ್ ಊರಾಗ ಇಲೆಕ್ಷನ್ ರೀ? ನಮ್ಮಲ್ಲಿ ಇಲೆಕ್ಷನ್ ಚಲೋ ನಡೆದ್ರಿ. ಚಲೋ ನಡೆದ್ರಿ. ಹೆಂಗ್ರಿ ಈ ಸಲ ಏನು ಹೈ ವೋಲ್ಟೇಜ್ ಏನು ಸುಮ್ಮ ಏನು ಒಂದ್ ಸೈಡ್ ಆಯ್ತು? ಹೆಂಗ್ ನಡೆದ್ರಿ? ಇಲ್ಲ ಪೂರ್ಣ ಕಾಂಗ್ರೆಸ್ಸಿನ ಹೈ ವೋಲ್ಟೇಜ್ ಇದೆ. ಹೌದು, ಕಾಂಗ್ರೆಸ್ ಇದ್ದಿದ್ರಿ ಪೂರ್ಣ ಹೈ ವೋಲ್ಟೇಜ್ ಕಾಂಗ್ರೆಸ್. ಈಗ ಲಾಸ್ಟ್ ಟೈಮ್ ಖರ್ಗೆ ಸಾಹೇಬ್ರು 2019 ಅವ್ರು ಸೋತಿದ್ರಿ ಇಲ್ಲಿ. ಈ ಬಾರಿ ಅವ್ರು ನಿಂತಿಲ್ಲ, ಅವರ ಹಳೆಯರಿಗೆ ಕೊಟ್ಟಾರ ರಾಧಾಕೃಷ್ಣ ಸಾಹೇಬ್ರಿಗೇನು. ಯಾಕೆ ಖರ್ಗೆ ಸಾಹೇಬ್ರು ಯಾಕೆ ನಿಲ್ಲಿಲ್ರಿ ಈ ಸಲ? ಅವ್ರು ನಿಂದಿರ್ಬೇಕಾಗಿತ್ತು. ನಿಂತಿರು ಬಹಳ ಸುನಾಮಿ ತರ ಬರ್ತಿದ್ರು. ಸ್ವಲ್ಪ ಅವ್ರು ಮಾನಸಿಕ ಆಗಿದೆ ಅವ್ರಿಗೆ. ಏನಪ್ಪಾ ಜನ ಹಿಂಗ್ ಮಾಡಿದ್ರಲ್ಲ, ನಾನು ಇಷ್ಟೊಂದು ಅಭಿವೃದ್ಧಿ ಮಾಡೀನಿ ಆದ್ರೂ ಜನ ಸೋಲ್ಸ್ರಂತ. ಅಲ್ಲಿ ಸೋಲ್ಸಕ್ ಕಾರಣ ಏನಪ್ಪಾ ಅಂತಂದ್ರೆ ಮೋದಿಯವರು ಅವರು ಕುರುಬ ಸಮಾಜ ಮತ್ತು ಕೋಳಿ ಸಮಾಜನ ಎಷ್ಟಿ ಮಾಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಆಸೆ ತೋರಿಸಿದಕ್ಕೆ ಜನ ಓಟ್ ಹೆಚ್ಚು ಕಡಿಮೆ ಆಗಿ ಅವರು ಸೋಲಕ್ಕೆ ಕಾರಣ ಆಗಿದೆ. ಮತ್ತ ಈ ಬಾರಿ ಏನಾಗ್ಬೋದು ಅಂತೀರಿ ಹಂಗಂದ್ರೆ? ಈ ಸಲ ಆರಾಮಾಗಿ ರಾಧಾಕೃಷ್ಣ ಆರಾಮ್ ಗೈತಾರೆ. ಈಗ ಲಾಸ್ಟ್ ಟೈಮ್ ಮೋದಿ ಸಾಹೇಬರು ಇಲ್ಲಿಂದಾನೆ ಕರ್ನಾಟಕದಾಗ ಇಲ್ಲಿಂದಾನೇ ಅವರು ಚುನಾವಣೆ ಪ್ರಚಾರ ಶುರು ಮಾಡಿದ್ರು. ಇಲ್ಲಿಂದಾನೆ ಮತ್ತೆ ಈ ಸಲ ಮತ್ತೆ ಇಲ್ಲಿಂದಾನೆ ಮಾಡ್ಯಾರ ಅವರು. ಖರ್ಗೆ ಸಾಹೇಬ್ರನ್ನ ಯಾಕೆ ಟಾರ್ಗೆಟ್ ಮಾಡತ್ತಾರಂತ ಮಾಡ್ಯಾರ? ಯಾಕಪ್ಪ ಅಂತಂದ್ರೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ. ಅವ್ರನ್ನ ಇಲ್ಲಿ ಬೀಳಿಸ್ಬಿಟ್ರೆ ಅವರು ಇದು ಇಂಡಿಯಾ ಗೆದ್ದಂಗೆ ಅಂತ ಕಲ್ಪನೆ ಅವ್ರದ್ದು, ಮೋದಿ ಅವ್ರದ್ದು. ಬಟ್ ಜನರು ಎಷ್ಟು ದಿವಸ ನೋಡ್ತಾರೆ ಸುಳ್ಳ ಬರೀ ಜಾತಿ ಜಗಳ ಹಚ್ಚೋದು, ಮೋಸ ನೋಡೋದು. ಎಷ್ಟು ಜನ ನೋಡ್ತಾರೆ ಜಗಳ? ಮಂದಿಗೆ ತಿಳ್ತದೆ. ಒಂದ್ಸಲ ಮೋಸ ಹೋಗ್ತಾರೆ ಮಂದಿ, 2ನೇ ಸಲ 3ನೇ ಸಲ ಮೋಸ ಹೋಗೋದಿಲ್ಲ. ಏನೋ ಅವ್ರು ಮಾತಾಡೋ ಭಾಷಣ ಅದಲ್ಲ, ಒಂಥರ ಹಿಪ್ನಾಟಿಸಮ್ ಇದ್ದಂಗಿದೆ. ಸುಳ್ಳನ್ನು ಸತ್ಯವಾಗಿ ಪರಿವರ್ತನೆ ಮಾಡ್ತಾರೆ. ಅದು ಜನರ ತಲೆಗೆ ಹೋಗಿತ್ತು, ಈ ಸಲ ಹೋಗಲ್ಲ. ಜನರು ಭಾಳ ಹುಷಾರದ ರೀ. ಈಗ ಅಕಸ್ಮಾತ್ ಮೇಲೆ ಕಾಂಗ್ರೆಸ್ ಬತ್ತಪ್ಪ ಸರ್ಕಾರ ಅಂದ್ರೆ ಯಾರು ಆಗ್ಬೇಕು ಪ್ರಧಾನಮಂತ್ರಿ ನಿಮಗೆ? ಯಾರು? ರಾಹುಲ್ ಗಾಂಧಿ ಇದ್ದಾರೆ, ಖರ್ಗೆ ಸಾಹೇಬ್ರು ಇದ್ದಾರೆ. ಈಗ ನೋಡ್ರಿ ಕರ್ನಾಟಕದವ್ರಿಗೆ ಖರ್ಗೆ ಸಾಹೇಬ್ರು ಅದಾರ, ಮತ್ತೀಗ ಅಧ್ಯಕ್ಷರು ಅದಾರ. ಯಾಕೆ ಅವ್ರು ಯಾಕೆ ಆಗ್ಬಾರ್ದ್ರಿ? ಮೊದಲಾಗ್ಲಿ ಭಾಳ ಖುಷಿಯಾದ ಒಂದು ದಲಿತ ವರ್ಗಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಕಾಂಗ್ರೆಸ್ ಇದರಿಂದ. ಮೊದಲು ಮಾಡಬೇಕು. ರಾಹುಲ್ ಗಾಂಧಿ ಅವರು ಆಮೇಲೆ ನಂತರ ವಿರೋಧದಲ್ಲಿ ಅವರು ಆಗಲಿ. ಬಟ್ ಆ ವರ್ಗಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಖರ್ಗೆ ಸಾಹೇಬ್ರು ಆದರೆ. ಈಗ ಹೆಂಗ್ ನಡ ಸರ್ ಇಲೆಕ್ಷನ್? ಹೆಂಗ್ ನಡ ಸರ್? ಚೆನ್ನಾಗಿದೆ. ಬಟ್ ಸಂವಿಧಾನದ ಉಳಿಗಾಗಿ, ಪ್ರಜಾಪ್ರಭುತ್ವದ ಉಳಿಗಾಗಿ ಮತ್ತು ಕಲಬುರಗಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮಾನ್ಯ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿ ಅವ್ರಿಗೆ 100% ಇವತ್ತು ಗೆಲುವಾಗ್ತಕ್ಕಂಥದ್ದು. ಮತ್ತು ಲಾಸ್ಟ್ ಟೈಮ್ ಖರ್ಗೆ ಸಾಹೇಬರು ಇಲ್ಲಿಂದ ಅವ್ರು ಸೋತಿದ್ರು, ಈಗ ಅವ್ರು ನಿಂತಿಲ್ಲ. ಯಾವ ಕಾರಣಕ್ಕೆ ನಿಂತಿಲ್ಲ? AICC ಒಂದು ಅಧ್ಯಕ್ಷರಾಗಿರತ ಕಾರಣದಿಂದ ಮತ್ತು ದೇಶದ ಒಂದು ಜವಾಬ್ದಾರಿ ಹೊತ್ತಿರೋದ್ರಿಂದ ಒತ್ತಡ ಇದೆ. ಹೀಗಾಗಿ ಏನಪ್ಪ ಅಂದ್ರೆ ಅವ್ರ ಹಳೆಯರಿಗೆ ಕೊಟ್ಟಿದ್ದಿರತಕ್ಕಂಥದ್ದು. ಬಿಜೆಪಿಯಿಂದ ಉಮೇಶ್ ಜಾಧವ್ ಅವರು ಅದಾರ, ಮತ್ತು ಕಳೆದ ಬಾರಿ ಅವ್ರು ಗೆದ್ದಿದ್ರು. ಈಗ ಮತ್ತು ಅವ್ರಿಗೆ ಕೊಟ್ಟ ಟಿಕೆಟ್. ಈಗ ಅವ್ರದ್ದು ಏನಂತಾರೆ? ಅವ್ರೇನು ಕೆಲಸ ಮಾಡ್ಯಾರೋ ಅಥವಾ ಇಲ್ಲೋ? ಜಾಧವ್ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಕಳೆದ ಬಾರಿ ಒಂದು 5 ವರ್ಷದಿಂದ ಯಾವುದೇ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿಲ್ಲ ಅವರು. ಅಫ್ಜಲ್ಪುರ ಅಲ್ಲಿ ಇವತ್ತು ಸ್ವತಃ ನಮ್ಮ ಊರ ಗ್ರಾಮ ಆಷಾಢ ಗ್ರಾಮದಲ್ಲಿ ಒಮ್ಮೆ ಒಂದು ಕೂಡ ಬಾರಿ ಬಂದಿಲ್ಲ ಅವರು. ಯಾಕೆ ಗೆದ್ದ ನಂತರ ಒಮ್ಮೆ ಕೂಡ ಒಂದು ಮುಖ ತೋರಿಸಿಲ್ಲ ಮತ್ತು ಯಾವುದೇ ಅಭಿವೃದ್ಧಿ ಶೂನ್ಯ ಇದೆ ಇವತ್ತು
ಕಲಬುರಗಿಯಲ್ಲಿ. ಹೀಗಾಗಿ ಏನಪ್ಪ ಅಂದ್ರೆ ಖಂಡಿತವಾಗಿ ಈ ಸಲ ಕಾಂಗ್ರೆಸ್ ಗೆದ್ದೆ ಗೆಲ್ತಾವ ಅಂತ ಮಾತಾಡ್ತೀವಿ. ಈಗ ಹೆಂಗ್ ನಡ್ದ ಸರ್ ಊರಾಗ ಇಲೆಕ್ಷನ್? ಊರಾಗ ಎಲೆಕ್ಷನ್ ಜೋರದ ಸರ್. ಹಾಂ ಚಲೋ ಇದೆ. ಏನ ಒಂದ್ ಸೈಡ್ ಐತೋ ಏನ್ ಟಫ್ ಐತೋ? ಏನು ಟಫ್ ಏನಿಲ್ಲ ಸರ್, ಈಸಿ ಇದೆ ಎಲ್ಲ. ಒಂದ್ ಸೈಡ್ ಇದೆ. ಯಾವ್ದು ಒಂದ್ ಸೈಡ್ ಯಾವ್ದು? ಕಾಂಗ್ರೆಸ್ ಆಗುತ್ತೆ ಸರ್. ಈ ಊರಾಗ ನಾವು ಅಭಿಪ್ರಾಯ ತೊಗೊಳೋರು ಕೆಲವ್ರು ಅಂತಾರೆ ಎರಡೂ ಕಡೆ ಟಫ್ ಐತೆ ಅಂತಾರೆ, ಕೆಲವರು ಬಿಜೆಪಿ ಕಡೆ ಅಂತಾರೆ, ಕೆಲವರು ಕಾಂಗ್ರೆಸ್. ಇಲ್ಲ ಹಾಗೇನಿಲ್ಲ ಸರ್, ಬಿಜೆಪಿಯಲ್ಲಿ ಸುಳ್ಳು ಹೇಳ್ತಾ ಇದಾರೆ. ಆದ್ರೆ ಈ ಸಾರಿ ನಮ್ಮಲ್ಲಿ ಕಾಂಗ್ರೆಸ್ ಆಗೋದು ಜಾಸ್ತಿ ಇತ್ತು. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಟ್ಟಿದೆ. ಆ ಗ್ಯಾರಂಟಿ ಲಾಭ ಆಗುತ್ತೆ ಅನ್ಸುತ್ತೆ? 100% ಆಗುತ್ತೆ ಸರ್. 100ಕ್ಕೆ 100 ಮಹಿಳೆಯರು ಎಲ್ಲರಿಗೂ ಜಾಸ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ಒತ್ತು ಕೊಟ್ಟಿದೆ. ಆಗುತ್ತೆ ಸರ್ 100ಕ್ಕೆ 100. ಈಗ ಉಮೇಶ್ ಜಾಧವ್ ಅವರು ಈಗ ಅವರು ವರ್ಕ್ ಮಾಡ್ಯಾರೋ ಅಥವಾ ಇಲ್ಲ ಸರ್, ಅವರು ಗೆದ್ದ ಮೇಲೆ ನಮ್ಮ ಊರಿಗೆ ಏನ್ ಚುನಾವಣಾ ಪ್ರಚಾರಕ್ಕೆ ಬಂದವರು ಹೊಳ್ಳಿ ಅವರು ಮುಖನೂ ತೋರಿಸಿಲ್ಲ ನಮ್ಮ ಊರಿಗೆ ಬಂದು. ಈಗ ಪ್ರಚಾರಕ್ರಿ? ಇಲ್ಲ, ಇನ್ನೂ ಬಂದಿಲ್ಲ. ಮೊನ್ನೆ ಬಂದು ಹೋಗ್ಬಿಟ್ಟಾರ ಅವರು. ಅದು ನೈಟ್ ಕಾಣಿಸಿಲ್ಲ, ಯಾರಿಗೂ ಸಿಗ್ಲಿಲ್ಲ. ಅವ್ರೇನು ಅಭಿವೃದ್ಧಿ ಶೂನ್ಯ ಅದೇ ಸರ್. ಈಗ ಫಸ್ಟ್ ಟೈಮ್ ಓಟ್ ಹಾಕ್ಲತ್ರಿ ಏನು ಓಟ್ ಹಾಕಿರೋ ಮುಂಚೆ? ಇಲ್ಲ, ಫಸ್ಟ್ ಟೈಮ್ ಹಾಕ್ಲತ್ರಿ. ಯಾವ ಎಂತ ಅಭ್ಯರ್ಥಿಗೆ ಹಾಕ್ಬೇಕಂತ ವಿಚಾರ ಮಾಡಿರಿ? ದೇಶದ ಅಭಿವೃದ್ಧಿ ಮಾಡೋಂತ. ದೇಶದ ಅಭಿವೃದ್ಧಿ ಬಿಜೆಪಿಗೆ. ಯಾವ ಕಾರಣಕ್ಕೆ ಬಿಜೆಪಿ ನಿಮಗೆ ಇಷ್ಟ ಆಗುವಂತದ್ದು? ಬಿಜೆಪಿ ಎಲ್ಲ ಕೆಲಸ ಮೋದಿ ಅವರಿಂದ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಯಾಕೆ ಬೇಡ ನಿಮಗೆ? ಕಾಂಗ್ರೆಸ್ ಅಲ್ಲಿ ನಾಯಕರೇ ಇಲ್ಲ ಅಲ್ರಿ. ಕಾಂಗ್ರೆಸ್ ನಾಯಕರು ಯಾರಂತ ಓಟ್ ಹಾಕ್ಬೇಕು. ದೇಶದ ಪ್ರಧಾನಮಂತ್ರಿ ಆಗೋರು ಯಾರು ಇಲ್ಲ ಕಾಂಗ್ರೆಸ್ ಅಲ್ಲಿ. ಈಗ ಇಲ್ಲಿ ನಿಮ್ ಜಿಲ್ಲೆದವ್ರೆ ಖರ್ಗೆ ಸಾಹೇಬ್ರು ರೇಸ್ನಲ್ಲಿ ಇದಾರಲ್ರಿ? ಉಮೇಶ್ ಜಾಧವ್ ಅವರು ಇದಾರಲ್ವಾ, ಅವರು ಮಾಡ್ತಿದ್ದಾರೆ. ಇಲ್ಲ, ಖರ್ಗೆ ಸಾಹೇಬ್ರಿಗೆ ಪ್ರಧಾನಮಂತ್ರಿ ಈಗ ಕಾಂಗ್ರೆಸ್ ಅವ್ರ ರೇಸಲ್ಲಿ ಇದಾರ ಇರ್ಬೋದು. ಅಂದ್ರೆ ಅಭಿವೃದ್ಧಿ ಮಾಡೋಂಥವ್ರು ಬೇಕು. ನಮ್ಮವ್ರು ಅಂತಿಲ್ಲ, ನಮ್ಮವ್ರು ಯಾರು ಅಭಿವೃದ್ಧಿ ಮಾಡೋಂಥವ್ರು ಬೇಕು. ಈಗ ಅಭಿವೃದ್ಧಿ ಮಾಡೋರು ಅಂದ್ರೆ ಯಾರು ನಿಮ್ಗೆ ಕಂಡು ಬರೋದು? ನರೇಂದ್ರ ಮೋದಿ ಅವರು ವಿಶ್ವ ನಾಯಕ ಅಂತ ಹೇಳಿ ವಿಶ್ವದವರೇ ಘೋಷಿಸಿರ್ಬೇಕಾದ್ರೆ ನಾವು ಯಾಕೆ ಬೇಡ ಅಂತ. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟಾರ. ಈಗ ನಿಮ್ಮ ಸ್ಟೂಡೆಂಟ್ ಆಗಿ ನಿಮ್ ಬಸ್ ಫ್ರೀ ಆದಾಗ ನಿಮಗೇನು ಸೀಟ್ ಸಿಗ್ಲಾತವೋ ಏನು ತೊಂದರೆ ಅಲ್ಲ? ಸೀಟ್ ಅಂತೂ ಸಿಗೋದಿಲ್ಲ. ಸೀಟ್ ನಾರ್ಮಲ್ ಡೇಸ್ ಅಲ್ಲಿ ಸಿಗುತ್ತೆ. ಏನಾದರೂ ಇದ್ರೆ ಸೀಟ್ ಸಿಗೋದಿಲ್ಲ. ಬಸ್ಸಲ್ಲಿ ಇರೋಕ್ಕೂ ಜಾಗ ಇರೋದಿಲ್ಲ. ಅದು ಯಾರಿಗಂತೂ ಹೇಳಕ್ಕಾಗಲ್ಲ. ಸರ್ಕಾರ ನಾವು ಆರಿಸಿರೋದು ನಾವೇ ಅನುಭವಿಸ್ಬೇಕು. ಹಂಗಾಗಿ ನಾವೇ ಅವ್ರು ಹಾಕ್ತಾರ ರೊಕ್ಕ, ಆಮೇಲೆ ರೇಷನ್ ರೊಕ್ಕ ಏನಾದ್ರು ಕಟ್ ಮಾಡಿರ್ತಾರ. ಒಂದು ಅದು ಹಾಕ್ತಾರ, ಒಂದು ಇದು ಹಾಕ್ತಾರ. ನಮ್ಗೆ ಯಾವುದು ಬೇಡ, ಫ್ರೀ ಅನ್ನೋದೇ ಬೇಡ. ನಮಗೆ ಮೋದಿ ಅಷ್ಟೇ ಬರ. ಬರೀ ಇಲ್ಲೊಬ್ರು ಅಕ್ಕಾರ ಅವ್ರಿಗೂ ಮಾತಾಡೋದಂತ. ನಿಮ್ಗೆ 2,000 ಬರತ್ತಾರೆ? ಹಾ, ಬರ್ಲಕ್ಕ. ಮತ್ತೆ ಅವ್ರಿಗೆ ಬರತ್ತಿಲ್ಲ, ನಿಮ್ಗೆ ಹೆಂಗ್ ಬಂದ್ರಿ ಅವು? ಯಾರಿಗೂ 1 ತಿಂಗಳು ಬರ್ತದ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಬಾಗಣ್ಣ. ಈಗ ಸಿಟಿದಿಂದ ಈಗ ಖರ್ಗೆ ಸಾಹೇಬ್ರು ಹಳೆಯವ್ರು ನಿಂತಾರ. ಈಗ ರಾಧಾಕೃಷ್ಣ ಸಾಹೇಬ್ರು ಈ ಕಡೆ ಬಿಜೆಪಿಲಿಂದ ಉಮೇಶ್ ಜಾಧವ್ ಅವ್ರು ನಿಂತಾರ. ಈಗ ಯಾರು ಗೆಲ್ಬಹುದು? ಹೆಂಗ್ ಫೈಟ್ ಹೆಂಗೈತಿ ಇಲೆಕ್ಷನ್ ಇಲ್ಲಿ? ಉಮೇಶ್ ಜಾಧವ್ ಅವ್ರು ಗೆಲ್ಬೋದು. ಲಾಸ್ಟ್ ಟೈಮ್ ಖರ್ಗೆ ಸಾಹೇಬ್ರು ನಿಂತಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸೋತಿದ್ರು ಅವ್ರು 2019ರಾಗ. ಈ ಬಾರಿ ಅವ್ರು ನಿಂತಿಲ್ಲ. ಯಾವ ಕಾರಣಕ್ಕೆ ನಿಂತಿಲ್ಲ ಅಂತ ಅನಿಸುತ್ತೆ ನಿಮಗೆ? ಅವ್ರ ವೈಯಕ್ತಿಕ ಕಾರಣ ಇರ್ಬೋದು. ಏನು ವೈಯಕ್ತಿಕ ಕಾರಣ ಏನಿರ್ಬೋದು ಅನಿಸುತ್ತೆ ನಿಮಗೆ? ಅವ್ರ ಪಕ್ಷದಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿರ್ಬೋದು. ಆ ಕಾರಣಕ್ಕಾಗಿ ನಿಂತಿರ್ಲಿಕ್ಕಿಲ್ಲ. ಬರೋಬ್ಬರಿ. ಈಗ ಅವ್ರು ಹಳೆಯಾರು ನಿಂತಾರ. ಈಗ ಅವ್ರ ಹಳೆಯಾರು ಗೆಲ್ಲಬಹುದು ಅಂತ ಅನಿಸುತ್ತೆ ನಿಮ್ಗೆ? ಗೆಲ್ಲೋದಿಲ್ಲ. ಈಗ ಕಾಂಗ್ರೆಸ್ನಿಂದ ಖರ್ಗೆ ಸಾಹೇಬರು ರೇಸ್ನಲ್ಲಿ ಇದಾರೆ, ಪ್ರಧಾನಮಂತ್ರಿ ಆಗ್ಲಕ್ಕ. ರಾಹುಲ್ ಗಾಂಧಿ ಅವರು ಅದಾರ. ಬಿಜೆಪಿನಿಂದ ಪ್ರಧಾನಮಂತ್ರಿ ಈಗ ಇದ್ದವರು ಈಗ ನರೇಂದ್ರ ಮೋದಿ ಅವರು ಅದಾರ. ಈಗ ಕಾಂಗ್ರೆಸ್ ಬಂತಪ್ಪ ಅಕಸ್ಮಾತ್ ಅಂದ್ರೆ ಯಾರು ಆಗ್ಬೇಕು ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ? ಖರ್ಗೆ ಅವ್ರು ಆಗ್ಬೇಕು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಆಗ್ಬೋದು ಅನ್ನೋಂಥದ್ದು ಹೇಳ್ತಾರೆ. ಈಗ ಉಮೇಶ್ ಜಾಧವ್ ಅವರು ಹೋದ ಸತಿ ಆರಿಸಿ ಬಂದಾರ. ಈ ಸತಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟಾರ ಬಿಜೆಪಿದವರು. ಕೆಲಸ ಮಾಡ್ಯಾರ ಉಮೇಶ್ ಜಾಧವ್ ಅವರು? ಮಾಡಿದ್ದಾರೆ. ಏನು ಕೆಲಸ ಮಾಡ್ಯಾರ? ಬಂದಂತ ಅನುದಾನದಲ್ಲಿ ಅಗತ್ಯಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ದಾರೆ. ಇನ್ನ ಏನೇನು ಆಗ್ಬೇಕಾಗಿತ್ತು ಈ ಸಿಟಿ ಒಳಗೆ ಕೆಲಸ? ಎಜುಕೇಶನ್ ಪರ್ಪಸ್ ಆಗಿ ಇನ್ನ ತುಂಬಾ ಡೆವಲಪ್ ಆಗಬೇಕು. ಇದನ್ನ ಒಟ್ಟಾರೆಯಾಗಿ ಈ ಕಲಬುರಗಿ ನಗರವನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯ ಯಾರು ಬಂದರೂ ಪಕ್ಷಾತೀತವಾಗಿ ಮಾಡಬೇಕು. ಮತ್ತೆ ಈಗ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಾರ. ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟಾರ, ತಿಂಗಳಿಗೆ 2,000 ರೂಪಾಯಿ ಕೊಡೋದು. ಆ ಗ್ಯಾರಂಟಿಗಳು ಲಾಭ ಆಗೈತೆ ಅನಿಸುತ್ತೆ ನಿಮ್ಗೆ? ಗ್ಯಾರಂಟಿ ಕೊಟ್ಟರು ಅಷ್ಟೇ, ಕುಡಿದಿದ್ರು ಅಷ್ಟೇ. ಗ್ಯಾರಂಟಿ ಅನ್ನೋದಕ್ಕಿಂತ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಗ್ಯಾರಂಟಿ ಕೊಡೋದಕ್ಕಿಂತ ಪೂರ್ವದಲ್ಲಿ. ಅದರಿಂದ ಗ್ಯಾರಂಟಿ ಅಷ್ಟೊಂದು ಪರಿಣಾಮಕಾರಿ ಆಗಲ್ಲ. ಇಷ್ಟೊತ್ತನ ಕಲಬುರಗಿಯ ಒಂದು ಬಸ್ ಒಳಗೆ ನಾವು ಅಡ್ಡಾಡಿ ಇಲ್ಲಿ ಜನರ ಅಭಿಪ್ರಾಯನ ತಿಳ್ಕೊಂಡಿವಿ. ಬರ್ರಿ ಹಂಗ ಹೋಗ್ತಾ ಹೋಗ್ತಾ ಇನ್ನಷ್ಟು ಜನರ ಅಭಿಪ್ರಾಯನ ತಿಳ್ಕೊಳ್ಳೋದು. ಅಲ್ಲಿ ಮಟ್ಟ ನೀವು ತೋರಿ ಒಂದು ಸಣ್ಣ ಬ್ರೇಕ್. ಈಗ ನಾವು ಅದೇವ್ರಿ ಕಲಬುರಗಿಯ ಕಡಣಿ ಗ್ರಾಮದಾಗ ಅದೇವ್ರಿ. ಇಲ್ಲಿ ಹಿಂದ್ಗಡೆ ನೀವು ಏನ್ ನೋಡತ್ರಿ, ಆ ಗ್ರಾಮದ ಎಲ್ಲ ಗ್ರಾಮಸ್ಥರು ನೀರು ತುಂಬ್ಕೊಳತ್ತಾರ, ಒಂದ್ ಕಡೆ ಕೂತಾರ. ಬರ್ರಿ ಇಲ್ಲಿ ಹೆಂಗೆ ಚುನಾವಣೆ ಹೆಂಗ ಕಾವೈತಿ ಕೇಳೋಣಂತ. ಈಗ ಬರುವಂತ ಈಗ ಏನು ಇಲೆಕ್ಷನ್ದಾಗ ಯಾವ ಪಕ್ಷದ ಮೇಲೆ ಇವ್ರದ್ದು ಒಲವು ಐತಿ, ಹೆಂಗೆ ನಡೆದೈತಿ ಇಲೆಕ್ಷನ್ ಅನ್ನುವಂಥದ್ದು ಕೇಳೋಣಂತ. ಇಲ್ಲೊಬ್ರು 3 ಮಂದಿ ಕುಂತಾರ.
ನಮಸ್ಕಾರ. ನಮಸ್ಕಾರ. ಇಲೆಕ್ಷನ್ ಹೆಂಗ್ ನಡೆದು ಊರಾಗ್ರಿ? ನಡೆದ್ರಿ. ಅರೆ ಚಲೋ ನಡೆದ್ರಿ. ಹಾಂ. ಯಾರು ಆಗ್ಬೇಕ್ರಿ ಸಲ ನಿಮ್ಗೆ ಪ್ರಧಾನಮಂತ್ರಿ? ಮೋದಿ ರೀ. ಮೋದಿ ಅವ್ರು ಆಗ್ಬೇಕು. ಯಾಕೆ ಮೋದಿ ಅವ್ರು ಯಾಕೆ ಆಗ್ಬೇಕು? ಅವರೆಲ್ಲ ಇದು ಮಾಡ್ಯಾರ್ರಿ. ಏನ್ ಮಾಡ್ಯಾರ ಎಲ್ಲ? ತೋರಿಸ್ಕೊಟ್ರಿ ಕೆಲಸ ರೀ. ನಿಮ್ಮ ಹೆಸರೇ ಮಲಕ್ರ? ಶಾಣ್ ಸರ್. ಹೆಂಗ್ ನಡೆದ ಊರಾಗ ಇಲೆಕ್ಷನ್ ರೀ? ಸರಿಯಾಗದ. ಚಲೋ ನಡೆದ್ರಿ. ಈಗ ಖರ್ಗೆ ಸಾಹೇಬ್ರು ಹಳೆಯಾರು ನಿಂತಾರೆ ಇಲ್ಲಿ, ರಾಧಾಕೃಷ್ಣ ಸಾಹೇಬ್ರು. ಈ ಕಡೆ ಉಮೇಶ್ ಜಾಧವ್ ಅವ್ರು ನಿಂತಾರೆ ಬಿಜೆಪಿಲಿಂದ. ಈಗ ಯಾರು ಗೆಲ್ಬೋದು ಈಗ ನಿಮ್ಮ ಪ್ರಕಾರ ರೀ? ನಮ್ಮ ಪ್ರಕಾರ ನಾವು ಉಮೇಶ್ ಜಾಧವ್ ಉಮೇಶ್ ಜಾಧವ್ ಅವ್ರಿಗೆ. ಈ ಕಳೆದ ಬಾರಿ ಖರ್ಗೆ ಸಾಹೇಬ್ರು ನಿಂತಿದ್ರು, ಸೋತಿದ್ರು. ಈ ಸಲ ಅವ್ರು ನಿಂತಿಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರ ಅಭಿಪ್ರಾಯ ನಮ್ಗೆ ಹೆಂಗೆ ಹೇಳಕ್ಕಾಗ್ತಾರೆ? ನಮ್ಮ ಪಕ್ಷ ಮೇಲೆ ನಮಗೆ ಎಂದ ಅಭಿಮಾನದಾರ ನಾವು ಹೇಳ್ತೇವೆ. ಈಗ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೈತಿ, ತಿಂಗಳಿಗೆ 2,000 ರೂಪಾಯಿ ಕೊಡತ್ತಾರ, ರೇಷನ್ದು ಒಂದು 1,000 ರೂಪಾಯಿ ಕೊಡತ್ತಾರ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇದ್ರ ಸಲಕ್ಕೆ ರೀ ಬರ್ಲಿ ಗೆದಿಲಿ ಹೋಲಿ ಇವೆಲ್ಲ ಅವ್ರವ್ರ ಸ್ವಾರ್ಥಿಗೋಸ್ಕರ ಮಾಡ್ತಾರೆ. ಮತ್ತು ಗೆದೆಣ ಏನದ ಈಗ ಎಷ್ಟೋ ಜನ ಏನೇನು ಅಲ್ಲಗತ್ತಿಲ್ರಿ. ಈಗ ಏನಂತಾರೆ? ದುನಿಯಾದೇ ಬೈಲಿಗತ್ತಾರೆ, ಹೆಣ್ಮಕ್ಳು ಬೈಲಿಗತ್ತಾರ, ಗಂಡ್ಸ್ ಮಕ್ಳು ಬೈಲಿಗತ್ತಾರ. ಇಲ್ಲಿ ಊರಾನ ಮಂದಿಗೆ ಬಂದವ್ರು ರೀ ತಿಂಗಳ 2,000 ರೂಪಾಯಿ ಏನು ಮಾಡ್ಯಾವೇನ್ರಿ? ನಾವು ಕೇಳಿಲ್ರಿ, ನಾವು ಅದು ಇದನ್ನು ಹಾಕಿಲ್ರಿ, ಸುಳ್ಳು ಹಾಕಿ ಕೇಳ್ಬೇಕು. ನಾವು ಅದ್ರ ಬಗ್ಗೆದಾಗ್ರಿ ನಾವು ಯಾಕೆ ತಿಳಿ ಯಾಕಂದ್ರೆ ನಮ್ಗೆ ಅದೇನೇ ಗೊತ್ತಿಲ್ರಿ. ಈಗ ಉಮೇಶ್ ಜಾಧವ್ ಅವ್ರಿಗೆ 2 ಸತಿ ಈಗ ಅವರು ನಿಂತಿದ್ರಿ ಈಗ ಇಲ್ಲಿ. ಮತ್ತೆ ಈಗ ಫಸ್ಟ್ ಸತಿ ಗೆದ್ದಾಗ ಏನು ಕೆಲಸ ಮಾಡ್ಯಾರ ಏನಿಲ್ರಿ? ಫಸ್ಟ್ ಕೆಲಸ ಮಾಡ್ಯಾರ ಸರ್. ಮಾಡ್ಯಾರ ಸರಿ ವರ್ಕರ್ ರೀ ಅವ್ರು. ವರ್ಕರ್ ರೀ ಅವ್ರು ಒಂದೇ ಅದ್ರಿ. ಉಮೇಶ್ ಜಾಧವ್ ನಿಂತ ಅಷ್ಟು ನಮಗೆ ಇದು ಇಲ್ರಿ. ಮ್ಯಾಲ ಮೋದಿ ಅವನಲ್ರಿ, ಮೋದಿ ಅವ್ರು ನೋಡಿ ಓಟ್ ಆಗ ಬರ್ರಿ. ಇಲ್ಲೊಬ್ರು ಯಜಮಾನ್ರದ ಸರ್. ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸಂತೋಷ್. ಸಂತೋಷ್ ಸರ್. ಇದಾವ್ರಿ? ಹಾಂ ಇದೆ. ಇಲ್ಲ ನಮ್ದು ಇಲ್ಲಿ ಚೋಡಾಪುರ ಹತ್ರ. ಚೋಡಾಪುರ. ಹೆಂಗ್ ನಡೆದ್ರಿ ಇಲೆಕ್ಷನ್ ಊರಾಗ? ಮಸ್ತ್ ನಡೆದ. ಚಲೋ ನಡೆದ್ರಿ. ಯಾರು ಗೆಲ್ಬೋದ್ರಿ ಈ ಸಲ? ಉಮೇಶ್ ಜಾಧವ್. ಉಮೇಶ್ ಜಾಧವ್. ಯಾಕೆ ಉಮೇಶ್ ಜಾಧವ್ ಯಾವ್ಯಾಕ್ರಿ? ಅವ್ರು ನಾವು ಬಿಜೆಪಿ ಪಕ್ಷದಿಂದ ಇರೋದ್ರಿಂದ ಉಮೇಶ್ ಜಾಧವ್ನೇ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತು ರಾಜ್ಯದಾಗ ಈಗ ರಾಜ್ಯ ಸರ್ಕಾರ ಈಗ ಇದು ಮಾಡೈತಲ್ರಿ, ಬಸ್ ಫ್ರೀ ಮಾಡೈತಿ, ತಿಂಗಳಿಗೆ 2,000 ರೂಪಾಯಿ ಕೊಡೋ ಅವಶ್ಯಕತೆ ಇದೆ ಸರ್. ಅದು ಬಸ್ಸಲ್ಲಿ ಗಂಡಸರುಗಳಿಗೆ ಜಾಗ ಸಿಗ್ತಾ ಇಲ್ಲ ಕೂತ್ಕೊಳ್ಳೋಕೆ. ಹಾಂ, ಈಗ ನಾನು ಇವತ್ತೇ ನಮ್ಮ ಊರಿಂದನೇ ನಾನು ಇಲ್ಲಿಗೆ ಬಂದೆ. ಇದು ನಮ್ಮ ಮಿಸಸ್ ಊರು. ಇಲ್ಲಿಗೆ ಬಂದೆ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟೊಂದು ಫುಲ್ ಆಗಿದೆ ಜಾಗ. ಹಾಂ, ಅದರಿಂದ ಯಾರಿಗೆ ಉಪಯೋಗ ಆಗ್ತಿದೆ ಹೇಳ್ರಿ? ಹಾಂ, ಈಗ ಪ್ರಿಯಾಂಕಾ ಖರ್ಗೆ ಅವರು ಅದಾರ. ಈಗ ಅವ್ರು ಒಟ್ಟು ಈ ಖರ್ಗೆ ಸಾಹೇಬ್ರು ಹಳೆಯಾರ ನಿಲ್ಸ್ಯಾರಲ್ರಿ, ಒಟ್ಟು ಅವ್ರನ್ನ ಗೆಲ್ಲಿಸ್ಬೇಕಂತ ನಿಂತಾರ ಈಗ. ಮತ್ತೆ ಅದ್ರ ಬಗ್ಗೆ ಇಲ್ಲ, ಆಗಲ್ಲ. ಇಲ್ಲಿ ಬರೋದು ಬಿಜೆಪಿನೇ ರೀ. ಅವ್ರು ಒಟ್ಟು ಯಾಕೆ ಬಿಜೆಪಿನ ಯಾಕೆ ಗೆಲ್ಲಿಸ್ತಾರೆ ಇಲ್ಲಿ? ಯಾಕಂದ್ರೆ ಬಿಜೆಪಿ ಅಂದ್ರೆ ಅದು ತಳಮಟ್ಟದಿಂದ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ಹಾಂ, ಇವ್ರು ಬರೀ ಸುಳ್ಳು ಇದು ಕೊಟ್ಕೊಂಡು, ಈ ಫ್ರೀ ಇದನ್ನ ಕೊಟ್ಕೊಂಡು ಜನರ ಮೋಸ ಮಾಡ್ತಿದ್ದಾರೆ ಕಾಂಗ್ರೆಸ್. ಈಗ ಮತ್ತೆ ಕಾಂಗ್ರೆಸ್ ಬತ್ತಪ್ಪ ಅಂದ್ರೆ ಮ್ಯಾಕ ಖರ್ಗೆ ಸಾಹೇಬ್ರು ಪ್ರಧಾನಮಂತ್ರಿ ಆಗೋ ಸಾಧ್ಯತೆ ಐತೆ ಅಂತ ಹೇಳತ್ತಾರೆ. ಅದ್ರ ಬಗ್ಗೆ ಅದು ಸುಳ್ಳು, ಆಗದೇ ಇಲ್ಲ ರೀ. ಕಾಂಗ್ರೆಸ್ ಬರೋದು ಕನಸಿನ ಮಾತ್ರ ಅದು. ಮತ್ತೆ ಬಂದ್ರ ಅಂದ್ರೆ ಮತ್ತೆ ಇಲ್ಲಿ ನಿಮ್ ಜಿಲ್ಲೆಗೆ ಹೆಲ್ಪ್ ಆಗಲ್ಲತ್ರಿ? ಅವ್ರು ಯಾವತ್ತೂ ಮಾಡಿಲ್ಲ ರೀ ಸರ್. ಖರ್ಗೆ ಅವ್ರು ಇಷ್ಟು ವರ್ಷದಿಂದ ಇದ್ರಲ್ರಿ, ಏನು ಮಾಡಿಲ್ಲ ರೀ ಗುಲ್ಬರ್ಗಕ್ಕೆ. ಹಾಂ, ಸೆಂಟ್ರಲ್ ಮಿನಿಸ್ಟರ್ ಆದಾಗ ಯಾವ ಕೆಲಸಗಳಾಗಿಲ್ಲ ರೀ. ಇವಾಗ ಏನು ಬಿಜೆಪಿ ಬಂದಾಗಿಂದ ಆಗಿರೋಷ್ಟು ಕೆಲಸ ಕಾಂಗ್ರೆಸ್ ಅಷ್ಟು ವರ್ಷದಿಂದ ಇದ್ರಲ್ರಿ. ಇದು ಖರ್ಗೆ ಸಾಹೇಬ್ರು ಇದ್ದಾಗಲೂ ಆಗಿಲ್ಲ ರೀ ಕೆಲಸಗಳು. ಯಾವ್ರಿದು? ಕಡಣಿ ಸರ್. ಕಡಣಿ. ಎಲ್ಲರೂ ಕಣ್ಣಿ ಅಂತ ಪಕ್ಕೆತ್ತದ. ಬರೋಬ್ರಿ. ವೋಟ್ ರೆಡಿ ಮಾಡಿಸಿರಿ? ಹಾಂ ಅದ ಸರ್. 2 ಸತಿ ಮಾಡ್ರಿ ಓಟ್? ಈಗ 2 ಟೈಮ್ ಮಾಡೀನಿ ಸರ್ MLA ಎಲೆಕ್ಷನ್. MLA ಎಲೆಕ್ಷನ್ 2 ಸತಿ ಮಾಡ್ರಿ. ಈಗ 3ನೇ ಸತಿ. ಅದು 3ನೇ. ಹೆಂಗೈತಿ ಓಟ್ ಹಾಕೋ ಟೈಮ್ದಾಗ ಹುರುಪ್ ಇರ್ತೈತೆ? ಇಲ್ಲ, ಹುರುಪ್ ಇರುತ್ತೆ ಸರ್. ಹುರುಪ್ ಇರ್ತದೆ. ಹೆಂಗೆ ಯಾರಿಗೆ ಹಾಕ್ಬೇಕು ಮಾಡ್ರಿ ಓಟ್ ಈ ಸಲ? ಬಿಜೆಪಿ ಹಾಕ್ತೀವಿ ಸರ್. ಬಿಜೆಪಿ. ಮತ್ತೀಗ ಓಟ್ ಇದು ಇಲೆಕ್ಷನ್ ಬಂದಾಗ ಓಟ್ ಹಾಕೋ ಸಂಬಂಧ ಈಗಿನ ಮಂದಿ, ಕೆಲವೊಂದಿಷ್ಟು ಮಂದಿ ರಾಜಕಾರಣಿಗಳು ನಮ್ಗೆ ರೊಕ್ಕ ಕೊಡ್ತಾರ, ಕುಡಿಯಾಕ ರೊಕ್ಕ ಕೊಡ್ತಾರ, ದಾವಾ ಊಟ ಮಾಡಿಸ್ತಾರ ಅನ್ನೋಂಥದ್ದು ಬೆನ್ನ ಹತ್ತಿರ್ತಾರ. ಅದು ಅವ್ರು ಇವ್ರನ್ನ ಕೊಡುವಂಥದ್ದು ಆಗಿರ್ತೈತಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾವು ಎಜುಕೇಟೆಡ್ ಸರ್. ನಾವು ದುಡ್ಡಿಗಾಗಿ ಬೆನ್ನತ್ತಲ್ಲ ಸರ್. ದೇಶ ಡೆವಲಪ್ಮೆಂಟ್ಸಲ್ಲಿ ನಾವು ಇದು ಮಾಡೋರು. ನಮ್ದು ಈಗ ರೊಕ್ಕ ತಗೊಂಡು ಓಟ್ ಹಾಕ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ? ಅವ್ರು ತಿಳ್ಕೊಬೇಕು ಸರ್. ದುಡ್ಡು ತೊಗೊಂಡು ಓಟ್ ಹಾಕಿದ್ರೆ ಅವ್ರು ಡೆವಲಪ್ಮೆಂಟ್ ಮಾಡಲ್ಲ. ದುಡ್ಡು ತೊಗೋದು ಬಿಡಬೇಕು, ಒಳ್ಳೆ ರೀತಿ ವೋಟಿಂಗ್ ಮಾಡಬೇಕು. ಈಗೇನು ಇಲ್ಲಿ ಏನು ಬರ್ಬೇಕ್ರಿ? ಬಿಜೆಪಿ ಬರ್ಬೇಕು, ಕಾಂಗ್ರೆಸ್ ಬರ್ಬೇಕು? ಬಿಜೆಪಿನೇ ಬರ್ಬೇಕು ಸರ್. ಯಾಕೆ ಬಿಜೆಪಿ ಯಾಕೆ ಬರ್ಬೇಕು? ಮೋದಿ ಅವರು ಒಳ್ಳೆ ವರ್ಕರ್ ಇದ್ದಾರೆ ಸರ್. ಆಯ್ತು, ಅವರು ಒಂದು ಲೋ ಕ್ಲಾಸ್ ಅಂತ ಬಂದವರು, ಬಡವರು ಜೀವನ ಏನಂತ ಗೊತ್ತಿದೆ, ಒಳ್ಳೇದ ಮಾಡ್ತಾರೆ ಸರ್ ಬಡವ್ರಿಗೆ. ಮತ್ತೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಫ್ರೀ ಬಸ್ ಕೊಟ್ಟೈತಿ, ಯುವ ನಿಧಿ ಅಂತ ಯುವಕರಿಗೆ ಕೊಳ್ಳತೈತಿ, ಮತ್ತೆ ಕರೆಂಟ್ ಫ್ರೀ ಕೊಳ್ಳತೈತಿ. ಯುವ ನಿಧಿ ಇನ್ನೂ 6 ತಿಂಗಳು ಬೇಕು ಸರ್. ಅಪ್ಲಿಕೇಶನ್ ತಗೊಂಡಿದ್ದಾರೆ, ಏನಾರು ಅಮೌಂಟ್ ಬಂದಿಲ್ಲ. ನಮ್ಮ ರಾಜ್ಯ ದಿಕ್ಕು ದಿವಾಳಿ ಆಗಿ ಸಾಲ ಎಷ್ಟಾಗಿದೆ ಸರ್. ಸರ್ಕಾರ ಬಂದಿರೋದು ನೀವೇ ನೋಡ್ಕೊಂಡಿದ್ದಾರೆ, ನಿಮಗೂ ಗೊತ್ತು, ನಂಗೂ ಗೊತ್ತು. ಈಗ ಫ್ರೀ ಗ್ಯಾರಂಟಿಗಳಿಂದ ಸಾಲ ಆಗ್ತಿದೆ ಸರ್. ಆಯ್ತು, ದುಡಿಬೇಕನ್ನೋದು ಹುಮ್ಮಸ್ ಹೋಗುತ್ತೆ, ಫ್ರೀ ಆಗಿ ಕೊಡಗುತ್ತೆ ಸರ್. ಸ್ವಂತ ದುಡ್ಡು ತಿಂದಿದೆ, ದುಡ್ಡು ಮೈಗೆ ಹತ್ತೋದು, ಇಲ್ಕರ್ ಹತ್ತಲ್ಲ ಮಾಡ್ರಿ. ನಮಸ್ಕಾರ ಅನ್ನೋದ್ರಿ. ನಮಸ್ಕಾರ. ನಿಮ್ಮ ಅಭಿಪ್ರಾಯ ಹೇಳ್ರಿ. ಅವ್ರಿಗೆ ಹಾಕ್ರಿ, ಇವ್ರಿಗೆ ಹಾಕಿ, ನೀವ್ ಯಾಕೆ ಹೇಳಕ್ ಹೋಗ್ತೀರಿ? ಹೌದಲ್ರಿ? ನಿಮ್ಮ ಊರ ಅಣ್ಣ? ಕಡಣಿ ಸರ್. ಇದೇ ಊರ ಅಣ್ಣ. ಈಗ ಹುಟ್ಲಿಂದ ಇಲ್ಲಿ ಆದ್ರೆ ಇಲ್ಲಿ ಬಂದು ಏನು ಸೆಟ್ಲ್ ಆಗಿರೋ? ಮತ್ತೆ ಇಲ್ಲ ಸರ್, ಇಲ್ಲೇ ಹುಟ್ಟಿದ ಊರ ಇದೆ. ಹಿರಿಯರಿಂದ ಇಲ್ಲೇ ಇದೀವಿ ಸರ್. ಈಗ ಎಲೆಕ್ಷನ್ ಚಾಲೋ ಐತಣ್ಣ, ಹೆಂಗ್ ನಡೆದ್ರಿ ಇಲೆಕ್ಷನ್? ಎಲ್ಲ ಚೆನ್ನಾಗಿ ನಡೆದ ಸರ್. ಎಲ್ಲ ಕಡೆ ನೋಡಿದ್ರಿ.
ಯಾರು ಬರ್ಬೋದ್ರಿ ಈ ಸಲ ಊರಾಗ್ರಿ ನಿಮ್ಮ ನಮ್ಮ ಕಡೆ ಉಮೇಶ್ ಜಾಧವ್ ಅವ್ರು ಬರ್ಬೋದು. ಯಾಕೆ ಉಮೇಶ್ ಜಾಧವ್ ಯಾಕ್ರಿ? ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದಾರೆ ರೀ. ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮ ನೋಡಿ ನಾವು ಮೋದಿಯವ್ರಿಗೆ ಓಟ್ ಹಾಕಬೇಕು. ನಾವು ಖಂಡಿತವಾಗಿ BJP ಗೆಲ್ಲಿಸ್ತೇವೆ ಅನ್ನೋ ಮಾತಾಡ್ತೀವಿ. ಈಗ ಅವ್ರ ಮತ್ತು ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಅದಾರ, ಇಲ್ಲೇ ಉಸ್ತುವಾರಿ ಸಚಿವರು ಅದಾರ, ಈಗ ಸಚಿವರು ಅದಾರ ಅವರು. ಈಗ ಅವ್ರು ಸಚಿವರಾಗಿ ಕೆಲಸ ಮಾಡ್ಯಾರೇನ್ರಿ ಪ್ರಿಯಾಂಕ ಖರ್ಗೆ ಸಾಹೇಬ್ರು? ಮಾಡಿದಾರೆ ಸರ್. ಗುಲ್ಬರ್ಗನು ಸುಮಾರು 45 ವರ್ಷದಿಂದ ಖರ್ಗೆ ಸಾಹೇಬ್ರು ಇದ್ದಾರೆ. ES ಹಾಸ್ಪಿಟಲ್ ತಂದಿದ್ದಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಇದೆ. ಡೆವಲಪ್ಮೆಂಟ್ ಅಂತೂ ಆಗಿದೆ. ಬಟ್ ಹೊಸಬರಿಗೆ ಅವಕಾಶ ಕೊಡ್ಬೇಕು ನಾವು. ಹೊಸ ಒಂದು BJP ಸರ್ಕಾರ ಎಲ್ಲ ಕಡೆ ಕೆಲಸ ಮಾಡ್ತಿದೆ, ಡೆವಲಪ್ಮೆಂಟ್ ಮಾಡ್ತಿದ್ದಾರೆ, ರಾಜ್ಯ ಹೆದ್ದಾರಿಗಳು ತರ್ತಾ ಇದ್ದಾರೆ. ಹೊಸಬರಿಗೆ ಕೊಡ್ಬೇಕನ್ನತ್ರಿ. ಮತ್ತೆ ಈ ಸಲ ಮತ್ತೆ ಖರ್ಗೆ ಸಾಹೇಬ್ರು ಹಳೆ ಅವರು ಹೊಸಬರೇ ಅಲ್ರಿ? ನಮ್ದೇನು ಉದ್ದೇಶ ಸರ್, BJP ಓಟ್ ಹಾಕಬೇಕು, BJP ಗೆಲ್ಲಿಸ್ಬೇಕು. ಮೋದಿ ಅವ್ರ ಟಾರ್ಗೆಟ್ ಏನು 400 ಸೀಟ್ ಮ್ಯಾಲೆ ಬರ್ಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ನಾವು ಯಾವತ್ತೂ ಸಪೋರ್ಟ್ ಮಾಡ್ತೀವಿ. ಎಷ್ಟು ಬರ್ಬೋದು ಸೀಟ್ರ ಮ್ಯಾಗ? 400 ಅಬವ್ ಬರುತ್ತೆ ಸರ್. ಓಕೆ. ಅಕಸ್ಮಾತ್ BJP ಬರ್ಲಿಲ್ಲಪ್ಪ, ಕಾಂಗ್ರೆಸ್ ಬಂದ್ರೆ ಯಾರು ಆಗ್ಬೇಕ್ರಿ ಪ್ರಧಾನಿ ಮ್ಯಾಗ? ಖರ್ಗೆ ಸಾಹೇಬ್ರು ರೇಸರಾಗದಾರ, ಈ ಕಡೆ ರಾಹುಲ್ ಗಾಂಧಿ ಅವರು ರೇಸರಾಗದಾರ. ನಮಗೆ ಉದ್ದೇಶ ಏನು ಮೋದಿಯವರೇ ಬರಬೇಕು, ಬೇರೆಯವ್ರಿಗೆ ಯಾರು ಅಸ್ಯೂಮ್ ಮಾಡಿಲ್ಲ ಸರ್. ನಾವು ಏನ್ ಹೇಳ್ತಾರೆ ಎಲೆಕ್ಷನ್ ಕಾಂಪಿಟೇಷನ್ ಅವ್ರು ಎರಡು ಯಾರು ಗೆಲ್ಬೋದ್ರಿ ಈಗ ನಿಮ್ಮ ಕಲಬುರಗಿಗೆ? ನಂಬಲ್ಲಿ ಇವರೇ ಹೊಸದಾಗ ಆಗ್ಯಾರ. ಈಗ ಅವರು ಮತ್ತ ಹಳಿದವ್ರ ಮತ್ತ ಅವ್ರು ಬಂದವ್ರ ಮತ್ತಮ್ಮ ಬರ್ಬೋದ್ರಿ ಅವರು. ಈ ಖರ್ಗೆ ಸಾಹೇಬ್ರು ಹಳೆಯಾರ ನಿಂತಾರ, ರಾಧಾಕೃಷ್ಣ ಅವ್ರು ಕಾಂಗ್ರೆಸ್ ನಿಂದ, BJP ಕಾಂಗ್ರೆಸ್ ಲಿಂತ ನಿಂತಾರ ಅವರು. ಆದ್ರೆ ಹೊಸ ಮುಖ ಅದ ಅವ್ರದ್ದು. ಇವ್ರು ಹಳಿಯವ್ರ ಬರ್ಬೋದು ಇನ್ನೊಂದ್ ಸಾರಿ. ಮೋದಿ ನೋಡ್ಬಿ ಓಟ್ ಆಗ್ಲಕತ್ತವ. ಯಾರಾಗ್ಬೇಕು ಪ್ರಧಾನಮಂತ್ರಿ? ಯಾರಾಗ್ಬೇಕ್ರಿ? ದೇಶ ಕಾಯ್ಬೇಕಾದ್ರೆ ಮೋದಿ ಆಗ್ಬೇಕು. ಬೇಡಪ್ಪ ಯಾರೇ ಅಂದ್ರೆ ದೇಶ ಆಗ್ಬೇಕು. ಮತ್ತೆ ಈಗ ರಾಜ್ಯದಾಗ 2,000 ರೂಪಾಯಿ ಕೊಡಾದ್ರೆ ಹೆಣ್ಮಕ್ಳಿಗೆ ಮತ್ತೆ ಬಸ್ ನಾವು ರಾಜ್ಯದಾಗ ಅವನಿಗೆ ಮಾಡಿದಲ್ರಿ. ಅವ್ರ ಕೈಲಿ ನಾವು ತೋತೇವ್, ಅವ್ರ ಕೈಲಿ ದುಡ್ದಿದ್ದೇವು, ಅವ್ರ ಬಲ್ಲಿ ತೋತೇವ್, ನಡಿತಾವ್ ಇವು. ದೇಶ ಕಾಯೋರೊಬ್ಬರು ಬೇಕಲ್ಲ, ರಾಜ್ಯ ಉಳಿಸೋರೊಬ್ಬರು ಆದ್ರು ದೇಶ ಕಾಯೋರೊಬ್ಬರು ಬೇಕಲ್ರಿ. ಈಗ ರಾಜ್ಯದಾಗ ಕಾಂಗ್ರೆಸ್ ಅದಾರಿ, ಆದ್ರೆ ಅನುಕೂಲ ಆಗ್ಯದ್ರಿ. ಚಲೋ ಅನುಕೂಲ ಆಗ್ಯದ್ರಿ. ಅನುಕೂಲ ಆಗಲ್ಲ, ರೊಕ್ಕ ಅಷ್ಟೆಲ್ಲ ಅನುಕೂಲ ಆಗಿ ಮತ್ತೆ BJP ಹಾಕ್ತೇನೆ ಅಂತಾರೆ ಊಟ. ಆದ್ರೂ ದೇಶ ಕಾಯಕ್ ಬೇಕಲ್ರಿ. ದೇಶ ಕಾಯೋರ್ ಬೇಕಲ್ಲ. ಇವ್ರೇನ್ ಆರಿಸ್ತಾರ ಹೋಗ್ತಾರ, ಅಲ್ಲಿ ಮ್ಯಾಗಿರೋರ್ ಬೇಕಲ್ಲ. ಮ್ಯಾಗಿಗೆ ಯಾರು ಯೋಗಿ ಅಂತೀರಿ? ಯೋಗಿ ಅಂದ್ರೆ ಅವನೇ ರೀ. ಈಗ ಮೋದಿ ಆದ್ರೆ ನಮ್ಗೆ ಎಷ್ಟು ರಕ್ಷಣೆ ಸಿಗ್ತದ. ಇಲ್ಲ ಅಂದ್ರೆ ಅಲ್ಲಲ್ಲಿ ಕಲ್ಲಲ್ಲಿ ಆಗ್ಬಹುದು. ಬರ್ರಿ ಇಲ್ಲೊಬ್ರು ಮುತ್ಯಾರ ಈಗ ಹೊಲದಿಂದ ಬಂದಾರ ಅಂತ ಕಾಣತೈತಿ. ನಮಸ್ಕಾರ ಮುತ್ಯಾರ, ಆರಾಮದ್ರಿ? ಒಂದ್ ನಿಮಿಷ ಸ್ಟಾಪ್ ಮಾಡ್ರಿ ಗಾಡಿ. ಹೊಲದಿಂದ ಈಗ ಬಂದ್ರಿ, ಮೆಸ್ಕೊಂಡ್ ಬಂದ್ರಿ ಅನ್ನಂಗಾಯ್ತು. ಎಲೆಕ್ಷನ್ ಬಂತ್ರಿ, ಹೆಂಗೈತ್ರಿ ಎಲೆಕ್ಷನ್ ಊರಾಗ? ಚಲೋ ಚಲೋ ಐತ್ರಿ. ಏನ್ ಕಾಂಗ್ರೆಸ್ ಬರ್ಬೇಕಾ BJP ಬರ್ಬೇಕ್ರಿ ನಿಮಗ? ನಾವು BJP ಅವ್ರದ್ದು. BJP ಬರ್ಬೇಕ್ರಿ. ಕಾಂಗ್ರೆಸ್ ಯಾಕೆ ಬೇಡ್ರಿ? ಕಾಂಗ್ರೆಸ್ ಯಾಕೆ ಬೇಡ? ಏನ್ ಮಾಡ್ತೀವಿ ಮತ್ತೆ ಎಲ್ಲ ಮಂದಿ ತೋತಾರ. ಹಂಗೆ ನಮ್ಮಂತ ಗರೀಬ್ ಏನು ಮಾಡಲ್ಲ. ಅದಕ್ಕ ಮತ್ತೆ ಸಮಸ್ಯೆ ಏನಿದೆ ಊರಾಗ್ರಿ? ಮೇನ ಎಲ್ಲ ಮನೆಗಳ ಕೊಡ್ತೀನಿ, ಮನೇನು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಅವೆಲ್ಲ ಮನೆಗಳು ಕೊಡ್ತೇನೆ ಅಂದಾರಿ. ಮತ್ತೇನ್ ಸಮಸ್ಯೆ ಐತ್ರಿ? ಏನಿಲ್ಲ. ಯಾರಿಗೆ ಹಾಕೋದ್ರಿ ಓಟ್? BJP ಕಾಂಗ್ರೆಸ್ ರೀ? ಯಾರಿಗೆ ಹಾಕಮ್ಮ, ನಾನು ಗಳೆ ಹೊಡೆವ್ರಿ, ನನಗೇನು ಆಟೋ ಇದಾವ. ವೋಟರ್ ಐಡಿ ಮಾಡಿಸಿರಲ್ಲ? ಅದ BJP ಬಂದ್ರೆ ಅನುಕೂಲ, ಕಾಂಗ್ರೆಸ್ ಬಂದ್ರೆ ಅನುಕೂಲ ನಿಮ್ಗೆ? ಯಾವ್ದಾಗ ಬರ್ಲಕ್ಕೆ ನನ್ನ ಹೊಲ್ದಾಗ ಗಳೆ ಹೊಡಿತಾರ. ನಾ ದುಡಿಯತ್ತ ನಾನು ಹೊಟ್ಟಿಗೆ ಬರಲ್ಲ. ಈಗ ನಾಳೆ ಮೋದಿಯವರು ಈ ಕಡೆ ದೊಡ್ಡ ದೊಡ್ಡ ಎಲ್ಲರೂ ಬಂದು ಹೊಲ್ದಾಗ ನಾವು ಗಳೆ ಹೊಡಿತೀವಿ ಬಂದ್ರೆ ಓಟ್ ಹಾಕ್ತಾರೆ ನೋಡ್ರಿ. ಓಟ್ ಹಾಕ್ತಾರೆ. ನಂಬರ್ 10 ಹೊಡಿಬೇಕ್ರಿ. ನಾ 10 ಇಲ್ಲ, ನಂಬರ್ 10 ಹೊಡೆದ್ರೆ ಓಟ್ ಹಾಕ್ತಾರೆ ನೋಡ್ರಿ. ಯಾರು ಹಾಕಿರ್ಲಕ್ಕ? ಅವ್ರು ಕಾಂಗ್ರೆಸ್ ಅವ್ರಿ, BJP ದವ್ರಿ. ನಾವು ಯಾವುದೇ ಪಾರ್ಟಿ ಬಂದ್ರು ನಾವು ಅದಕ್ಕೆ ಸ್ವಾಗತ ಮಾಡ್ತೇವೆ, ಹಂಗೇನಿಲ್ಲ. ಆ ಪಾರ್ಟಿ ಈ ಪಾರ್ಟಿ ಅಂತ ಮಾಡಲ್ಲ ಅವ್ರಿ. ಇದೇ ಊರ್ರಿ. ಈ ಊರಾಗ ಏನು ಮೇನ್ ಸಮಸ್ಯೆಗಳು ಏನೇನದ? ಏನು ಅವ್ರಿ ಸಂಡಸ್ ರೂಮ್ ಇಲ್ರಿ ಹೆಣ್ಮಕ್ಳಿಗೆ, ಮತ್ತೆ ಏನಂದ್ರೆ ನೀರಿಂದ ಕೊರತೆ ರೀ. ಏನು ಸಮಸ್ಯೆ ಭಾಳ ಅವ್ರಿ ಸರ್ ನಮ್ಮಲ್ಲಿ. ಹುಡುಗರು ಸಾಲಿಗೆ ಬಸ್ಸಿನ ಟೈಮ್ ಇಲ್ರಿ, ಭಾಳ ಸಮಸ್ಯೆಗಳು ಸರ್. ಬಂದು ಇಲ್ಲಿ MLA ಸಚಿವರು ಮತ್ತು MP ಗಳು ಬಂದು ಕೇಳ್ಯಾರ? ಬರ್ತಾರ ಹೋಗ್ತಾರ, ಫಂಕ್ಷನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾರು ಬರ್ಲಿ. ಆದಷ್ಟು ನಮ್ಗೆ ಒಳ್ಳೇದು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಏನಂದ್ರೆ ನಾವು ಮತ್ತೆ ಹಾಕ್ತೀವಿ. ಖರ್ಗೆ ಸಾಹೇಬ್ರು ಹಳೆಯರಿಗೆ ಕಾಂಗ್ರೆಸ್ ಅವ್ರು ಇವ್ರು ಅಂತಲ್ಲ, ಅವ್ರು ಹೇಳ್ತಿಲ್ಲ ನಿಮ್ಗೆ ಫಸ್ಟ್ ಆಗಿ. BJP ಇರಲಿ ಕಾಂಗ್ರೆಸ್ ಇರಲಿ, ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಹಾಕ್ತೀವಿ. ಯಾರು ಒಳ್ಳೆಯವ್ರು ಮಾಡ್ಬೋದು ನಿಮ್ಮ ಪ್ರಕಾರ? ಯಾರು ಒಳ್ಳೆಯವ್ರ ಮೇಲೆ ಗೊತ್ತಾಗ್ತಲ್ರಿ. ಈಗ ಜನ ತಿರ್ಪ ಮಾಡ್ತಾರೆ, ನಾವೇನ್ ಮಾಡಲ್ಲ. ಜನ ತಿರ್ಪ ಮಾಡ್ತಾರೆ. ಈಗ ಮತ್ತೆ 2,000 ರೂಪಾಯಿ ಕೊಡ್ಲಾತಾರಲ್ರಿ ಹೆಣ್ಮಕ್ಳಿಗೆ? 2,000 ತೊಡೆ ಮಂದಿ ಬಂದವ್ರು, ಬಂದಿಲ್ಲ ಅರ್ಧ ಮಂದಿಗೆ ರೀ. ಕಳೆದ ಬಾರಿ ಖರ್ಗೆ ಸಾಹೇಬ್ರು ಇದ್ರು, ಈಗ ಅವ್ರು ಹಳೆಯರು ಕೊಟ್ಟಾರ. ರಾಧಾಕೃಷ್ಣ ಸಾಹೇಬ್ ಕಾಂಗ್ರೆಸ್ ರೀ. ಈಗ BJP ನಿಂದ ಕಳೆದ ಬಾರಿ ಗೆದ್ದವ್ರಿಗೆ ಹೊಳೆ ಜಾಧವ್ ಅವರು ನಿಂತಾರ.
ಯಾರು ಗೆಲ್ಬೋದು ಈಗ? ಯಾರು ನಾವು ಹೆಂಗೆ ಹೇಳಮ್ರಿ ದೊಡ್ಡ ಈಗ MP ವಿಧಾನಸಭಾ ಎಲೆಕ್ಷನ್ ಏನು ಆಗ್ತಿತ್ತು MP ಎಲೆಕ್ಷನ್ ಹೆಂಗೆ ಗೊತ್ತಾಗ್ತದೆ ಹಳ್ಳಿಯಾಗಿದ್ದು ಗೊತ್ತಾಗಲತ್ತೀರಿ? ಗೊತ್ತಾಗಲ್ಲ ಯಾರು ಈಗ ಮತ್ತೆ ರಾಜ್ಯದಾಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕುಳ್ಳಗತ್ತಲ್ಲ. ಕೊಡ್ಲತ್ತ ಬಸ್ ಫ್ರೀ ಮಾಡ್ಯಾರ, ಅದ್ರ ಬಗ್ಗೆ ಅನುಕೂಲ ಆಗೈತಿ? ಅನುಕೂಲ ಆಗಿದೆ, ಆಗೋರು ಹೇಗದ ಕೆಲವ್ರಿಗೆ ಸಿಕ್ಕಿಲ್ಲ. ಈ ಮತ್ತೆ JDS BJP ಒಂದಾಗೈತೆ ಕರ್ನಾಟಕದಾಗ. ನಮಗೆ ಮೀಟಿಂಗ್ ಕರೆದಲ್ರಿ, ಮೀಟಿಂಗ್ದಾಗ ಏನು ತೀರ್ಮಾನ ಅದು ಮಾಡ್ತೀವಿ. ಹೆಂಗ ನಿಮಗೆ ಲಾಭ ಆಗ್ಬೋದತ್ರಿ BJP-ದವ್ರಿಗೆ? ಈಗ ಹೋದ 19 ಚುನಾವಣೆದಾಗ BJP ಇದು ಕಾಂಗ್ರೆಸ್ JDS ಹೊಂದಾಣಿಕೆ ಇತ್ತಲ್ರಿ, ಏನು ಲಾಭ ಅದೇ ಪರಿಸ್ಥಿತಿ ಈಗ ರೀ ಅದೇ ಬರ್ತಾರೆ. ಮತ್ತೆ ಹೊಂದಾಣಿಕೆ ಆದ ಮ್ಯಾಲ ಕೇಂದ್ರ ಹೊಂದಾಣಿಕೆ ರಾಜ್ಯ ನಾಯಕ ಇಲ್ಲಿ ಹಳ್ಳಿಗಳ ಹೊಂದಾಣಿಕೆ ಆಗ್ಬೇಕು. ನಮ್ಗೆ 25 ತಾರೀಕು ಕರೆದಾರ ನಡೆದಿವ್ರಿ, ಅದು ತೀರ್ಮಾನ ಆದ ತೀರ್ಮಾನ ಕೊಂಡ್ರಿ ಬರೋಬರಿ. ಬರೀ ಇಲ್ಲೊಂದಿಷ್ಟು ಹಿರಿಯರು ಒಂದು ಗಿಡ ತಳ ಕೂತಾರ ಆರಾಮ್ ಸರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮದ್ರಿ ಸರ? ಆರಾಮಿದ್ದೀನಿ. ಊಟ ಆಗಿ ಆರಾಮ್ ಕೂತಿರಿ? ಇದವ್ರು ಸರ್ ನಿಮ್ದು ಇದೇ ಊರಿ. ಹೆಂಗ್ ನಡದ್ರಿ ಎಲೆಕ್ಷನ್ ರೀ ಊರಾಗ? ಜೋರಾಗಿ ನಡೆದವ್ರಿ. ಜೋರ್ ನಡ್ದೈತಿ. ಈಗ ಕಾಂಗ್ರೆಸ್ಲಿಂದ ಖರ್ಗೆ ಸಾಹೇಬ್ರು ಹಳ್ಯಾರ ನಿಂತಾರ, ರಾಧಾಕೃಷ್ಣ ಅವರು BJP-ಲಿಂದ. ಏನು ಮಾಡ್ಯಾರಿ ಕರ್ಗೆ ನಾಳೆ ಸುಮ್ಮನೆ ಯಾಕೆ ಹೋಗ್ತೇವೆ ನಾವು BJP ಇದ್ದಿದ್ದೇವೆ. ನಿಷ್ಠಾವಂತ BJP ಹೇಳೆ ಮೋದಿ ಸರ್ಕಾರ 10 ವರ್ಷ ಆಯ್ತು ಬಂದು, ಏನು ವರ್ಕ್ ಆಗ್ಯದ ಏನಮ್ಮದು ಕಾಂಗ್ರೆಸ್ ಅವ್ರು ಏನು ಬರ್ತದ ತಿಳ್ಕೊರಿ ನೀವು, ಅದು ವಿಚಾರ ಮಾಡಿ ಮೊದಲು. ಮತ್ತೀಗ ರಾಜ್ಯದಾಗ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾರ, ನಮ್ಮಲ್ಲಿ ಹೊಡ್ಕೋತಾರ ಅವ್ರಿಗೆ ಕೊಡ್ತಾರ, ಅದೇನು ನಮ್ಗೆ ಫೈದಾ ಅದ? ಅದೇನು ಉಪಯೋಗ ಇಲ್ಲ ನಮ್ಗೆ. ಈಗ 5 ಗ್ಯಾರಂಟಿಗಳಿಂದ ನಿಮ್ಗೆ ಉಪಯೋಗ ಆಗೈತ್ರಿ? ಏನು ಉಪಯೋಗ ಇಲ್ಲ ನಮ್ಗೆ. ನಮ್ಗೆ ಬೇಕು BJP ಸರ್ಕಾರ. ಮಕ್ಕಳೆಲ್ಲ ಖುಷಿ ನೋಡ್ರಿ, ಆಗಿರ್ತಾರಲ್ರಿ? ಕೇಂದ್ರದಾಗ ಸರ್ಕಾರ BJP ಇದ್ರೆ ನಮ್ಮ ದೇಶ ಉಳಿತದ. ಈ ಕಾಂಗ್ರೆಸ್ ಬಂದ್ರೆ ಏನಾಕೈತ್ರಿ? ಏನಾಗ್ತದ? ಇದೇ ಹೊಡ್ಕೊಬಿಟ್ರು ನಡೆದಿಲ್ಲ. ಈಗ ಏಸು ಉದಾಹರಣೆ ಆಗ್ಯಾವ ಈಗ ತಿಳ್ಕೊರಿ ನೀವು. ಏನೇನಾಗ್ಯಾವ್ರಿ ಈಗ ಕಾಂಗ್ರೆಸ್ಲಿಂದ? ನಯಾಂದು ಕೊಲೆ ಆಯ್ತಾ, ಬಾಂಬ್ ಸ್ಫೋಟ ಆಯ್ತಾ, ಏನು ಅವ್ರ ಮೇಲೆ ಆ್ಯಕ್ಷನ್ ತೆಗೆದ್ರಿ ನೀವು ಹೇಳ್ರಿ ನೋಡಮ್. ತಪ್ಪು ಮಾಡಿದವ್ರು ಏನ್ರಿ ಶಿಕ್ಷೆ ಕೊಡ್ಬೇಕಾ ಕೊಡಬಾರ್ದು ನೀವು? ದಬ್ಬಾಳಿಕೆಯಿಂದ ನಡೆದೆ ನೋಡ್ರಿ. ಕೇಂದ್ರದಾಗ BJP ಸರ್ಕಾರ ಬಂದರೆ ನಮ್ಮ ದೇಶ ಉಳಿತದ, ಇದನ್ನು ನೀವು ಡೆಫಿನೆಟ್ ತಲೆಯಾಗಿ ಇಟ್ಕೋರಿ. ಈಗ ಹೆಣ್ಮಕ್ಳೆಲ್ಲ ನಮ್ಗೆ ಉಪಯೋಗ ಆಗಿರ್ತಾರಲ್ರಿ? ನಮ್ಮ ಹೆಣ್ಮಕ್ಳು ಹೇಳ್ತಾರೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ ನಮ್ಗೆ. ಸರ್ ಆಗಿನ ಎಲೆಕ್ಷನ್ಗೆ ಈಗಿನ ಎಲೆಕ್ಷನ್ಗೆ ಏನು ವ್ಯತ್ಯಾಸ ಅನಿಸ್ತೈತಿ ನಿಮ್ಗೆ? ಭಾಳ ಫರಕ್ ಅದ. ಏನು ಫರಕ್ ಅನಿಸ್ತೈತ್ರಿ? ಕೆಲಸ ಮಾಡೋದ್ರಾಗ ಏನು ವರ್ಕರ್ ಏನು ಮಾಡಿ ನೀವು? ಕಾಂಗ್ರೆಸ್ದವ್ರು ಏನು ಮಾಡ್ರ? ಏನು ಮಾಡಿಲ್ಲ. ಕಾಂಗ್ರೆಸ್ ಹೇಳ್ತೈತಲ್ರಿ ಈಗ 70 ವರ್ಷದಿಂದ ನಾವೇ ಅಧಿಕಾರ ಹೇಳ್ತಾರೆ. ನಾನು ಹೇಳ್ತೀನಿ 70 ವರ್ಷ ಮಾಡ್ತೀನಿ ಅಂತ ಹೇಳಿ ಹೇಳಕ್ಕೆ ಎಲ್ಲರಿಗೂ ಬರ್ತದೆ, ಮಾಡೋದಕ್ಕೆ ಗುರ್ತದ ಜನರಿಗೆಲ್ಲ. ಪಬ್ಲಿಕ್ ಹೋನಾನೇ ಅದ, ಯಾಕೆ ಕೇಳ್ಬೇಕು? ಎಲ್ಲ 1 ವರ್ಷ 10 ವರ್ಷ ಮಾಡಿಲ್ಲ. ಇಲ್ಲಿ ಕಳೆದ ಬಾರಿ ಖರ್ಗೆ ಸಾಹೇಬರು 2019ರಾಗ ಸೋತ್ರು, ಈಗ ಹೊಳ್ಳಿ ಸಲ ನಿಂತಿಲ್ಲ ಅವರು. ಈಗ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರದ್ದು ಏನು ಹೇಳಪ್ಲಿಲ್ಲ ನಾವು. ಮತ್ತೀಗ ಪ್ರಿಯಾಂಕ ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಅವ್ರು ಮಿನಿಸ್ಟರ್ ಅದಾರ. ಈಗ ಒಟ್ಟು ಅವ್ರು ಹಳೆಯಾರನ್ನ ಹೆಂಗ್ರ ಮಾಡಿ ಗೆಲ್ಲಿಸ್ಬೇಕಂತ. ಆಗಲ್ರಿ, 1 ಕೋಟಿ ಕೊಟ್ರು ಆಗಲ್ಲ. ನಾವು ಹಾಕೋದು BJP ಓಟ್. ಹಳ್ಳಿಯಾಗ ತಿಳ್ಕೊಂಡು ಮತ್ತು ರಾಜ್ಯದಾಗ ಹೆಣ್ಮಕ್ಳು ಹುಡುಗಾಡ್ಬಿಡು, ಸಾಕಾಯ್ತು, ಕೇಳ್ಬಿಡು, ಮುಗಿಸೋ. ಖರ್ಗೆನೇ ಒಂದು ವೇಳೆ ಅವನೇ ನಿಂದಿರ್ಬೇಕಾಗಿತ್ತು ದಮ್ ಇದ್ದಾರೆ. ನಾ ಹೇಳ್ತೀನಿ ನಾನು. ಮತ್ತು ಅವ ಯಾಕೆ ಹಳೆಯಾಗ ನಿಂದ್ರಿಸದ? ಯಾಕೆ ನೀವು ಹೇಳ್ಬೇಕ್ರಿ? ಭಯ ಹೇಳೆ, ಮೋದಿ ಭಯದಿಂದ ಅವ ನಿಂತಿಲ್ಲ. ಓಪನ್ ಆಗಿ ಹೇಳ್ಕತ್ತಿದ್ವಲ್ಲ ನಾವು, ಅವನೇ ನಿಂದಿರ್ಬೇಕಾಯ್ತು. ನಿಂತ್ರೆ ನಮ್ಮ ಜಾದವ್ ಬರ್ತೀನಿ ನಾನು, ಅದು ವಿಚಾರ ಮಾಡಿ. ಅವನಲ್ಲೇ ಅಲ್ರಿ 60 ವರ್ಷ ಕಾಂಗ್ರೆಸ್ದಲ್ಲಿ ರಾಜಕಾರಣ ಮಾಡ್ಯಾನ. ಸತತವಾಗಿ 7 ವರ್ಷ 7 ಸಲ ಆರ್ಚಿ ಬಂದ ನಮ್ಮ. ಈ ಸಲ ಯಾಕೆ ನಿಂದಿರ್ಲಿಲ್ಲ? ದಮ್ ಇಲ್ಲ ಅವ್ರ ಬಲ್ಲಿ. ದಮ್ ಇದ್ರೆ ನಿಂದಿರ್ಬೇಕಾಗಿತ್ತು. ಈ ಖರ್ಗೆ ಸಾಹೇಬ್ ನಿಂತಿದ್ರೆ ಗೆಲ್ತಿದ್ರಿ? ಪೈಪೋಟ್ ಬೀಳ್ತಿತ್ತು. ಇಷ್ಟೊತ್ತನ ಕಡಣಿ ಗ್ರಾಮಸ್ಥರ ಒಂದು ಅಭಿಪ್ರಾಯನ ತಿಳ್ಕೊಂಡಿವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.